ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆತನನ್ನ ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ನಮ್ಮ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಾಶ ಮಾಡಲಿಕ್ಕೆ ಬಿಜೆಪಿದವರು ಈ ಷಡ್ಯಂತ್ರ ಮಾಡಿ ಅವನ ವಿಡಿಯೋ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮಾಡಿರುವಂತ ಕೃತ್ಯಕ್ಕೆ ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ಒಂದು ಒಳಗೆ ಹಾಕಬೇಕಾಗಿತ್ತು. ಈಗ ನಾವು ನಿಮ್ಗೆ ಪ್ರಸ್ತಾವ ಕೊಡ್ತಾ ಇದ್ದೀವಿ, ರಾಮಿಗೆ ತಗೊಂಡ್ ಬಂದಿರಲ್ಲ, ಪ್ರಜ್ವಲ್ ರೇವಣ್ಣಗೂ ಕರ್ಕೊಂಡು ಬನ್ನಿ. ಯಾವ್ದು ಜಾತಿಯವರು ಇರ್ಲಿ ಯಾರು ಇರ್ಲಿ, ತಪ್ಪು ಮಾಡಿದಾಗ ತಕ್ಕ ಶಿಕ್ಷೆ ಆಗ್ಲೇಬೇಕು. ದೇವೇಗೌಡರ ಮೊಮ್ಮಗನಾಗಿ ಒಂದು ಸಂಸ್ಕಾರ ಇಲ್ಲ, ಒಂದು ಹೆಣ್ಮಕ್ಳಿಗೆ ಗೌರವ ಇಲ್ಲ. ಏನಿಲ್ಲ, ಅವ್ರಿಗೆ ರಸ್ತೆ ಮೇಲೆ ತರ್ರಿ, ನಮ್ಮ ಕೈಯಲ್ಲಿ ಕೊಡ್ರಿ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ನಾವು ಕೊಡ್ತೇವೆ. ದಾರಿ ತಪ್ಪದ ಮಗ ಯಾರು ಸುಧಾರಿಸ್ಬೇಕು? ತಂದೆ ಅಲ್ಲ, ತಂದೆ ಮತ್ತು ಮಗ ಇಬ್ರು ಆಗ್ಬಿಟ್ರೆ ಯಾರು ಸುಧಾರಿಸ್ಬೇಕು? ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಯಾರು ವಿಡಿಯೋ ಮಾಡಿದಾನೆ, ಯಾರು ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ, ಇಬ್ಬರನ್ನೂ ನೇತಾಕಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಾನು ನನ್ನ ಊರು ಗಣೇಶ್ ಗುಡಿ ಪಕ್ಕದ ದಾಂಡೇಲಿಯಲ್ಲಿದ್ದೇನೆ. ದಾಂಡೇಲಿ ನಗರಸಭೆಯ ಬಿಲ್ಡಿಂಗ್ ಕೂಡ ತಮಗೆ ಕಾಣ್ತಾ ಇದೆ. ಯಾಕಿದ್ದೇನೆ ಅಂದರೆ ತಮಗೆ ಗೊತ್ತಿದೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಪರಿಚಯ ಸೇರಿದಂತೆ ಇಲ್ಲಿಯ ಮತದಾರರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮಧ್ಯೆ ರಾಜ್ಯಾದ್ಯಂತ ಅತಿ ಹೆಚ್ಚು ಸದ್ದು ಮತ್ತು ಸುದ್ದಿ ಆಗ್ತಾ ಇರುವಂತಹ ಏಕೈಕ ವಿಚಾರ ಅದು ಕಾಮ ಪಿಶಾಚಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಎಸ್, ಹೆಣ್ಣುಮಕ್ಕಳನ್ನ ಆಟದ ವಸ್ತುಗಳಂತೆ ಆಟ ಆಡಿ ಬೀಸಾಕೋದಲ್ಲದೆ ಅವರ ನಗ್ನ ಚಿತ್ರಗಳನ್ನು ಮೊಬೈಲ್ನಲ್ಲಿ ಸೆರೆ ಮಾಡಿ ಅದನ್ನು ಪ್ರತಿದಿನ ಆಸ್ವಾದಿಸುತ್ತಾ ಇದ್ದಂತಹ ಕಾಮ ಪಿಶಾಚಿ. ಇಂತಹ ಪಿಶಾಚಿಯನ್ನು ಯಾರು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಎಂತೆಂಥ ಕ್ರಿಮಿನಲ್ಗಳನ್ನು, ಎಂತೆಂಥ ರೇಪಿಸ್ಟ್ಗಳನ್ನು ನೋಡಿದ್ದೀವಿ. ಆದರೆ ಒಬ್ಬ ಸಂಸದ ಈ ಲೆವೆಲ್ಗೆ ಹೆಣ್ಮಕ್ಕಳ ಮಾನ ಪ್ರಾಣ ಹಾನಿ ಮಾಡಿದ್ದಾನೆ ಮತ್ತು ಆತನನ್ನು ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ಅದೇ ಒಬ್ಬ ನಾರ್ಮಲ್ ಪಬ್ಲಿಕ್, ಒಬ್ಬ ಜನಸಾಮಾನ್ಯ ಇಂಥ ಕೆಲಸ ಮಾಡಿಬಿಟ್ಟಿದ್ರೆ ಆತನನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಕಲ್ಲು ಹೊಡಿತಿದ್ರು. ಅಷ್ಟೇ ಅಲ್ಲ, ಆತನ ಮನೆಗೆ ಕಲ್ಲು ಹೊಡಿತಿದ್ರು, ಇಲ್ದಿದ್ರೆ ಬುಲ್ಡೋಸರು ನುಗ್ಗಿಸ್ಬಿಡ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಹಿಂದಿರಲ್ಲ, ಮುಂದಿರಲ್ಲ, ಹೇಳೋರ್ಕಿರಲ್ಲ, ಕೇಳೋರಿರಲ್ಲ. ಆದರೆ ಈತ ಒಬ್ಬ ಸಂಸದ ಅಲ್ಲರಿ. ಈತ ಕಳೆದ ಎಷ್ಟು ವರ್ಷಗಳಿಂದ ಇಂಥ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಸುಮಾರು 2000ಕ್ಕಿಂತ ಹೆಚ್ಚು, ಹತ್ತತ್ರ 3000 ವಿಡಿಯೋಗಳಿದ್ದಾವೆ ಅಂತಂದ್ರೆ ಇವನ ಕಾಮತೃಷೆಗೆ ಅದೆಷ್ಟು ಹೆಣ್ಮಕ್ಳು ಬಲಿಯಾಗಿದ್ದಾರೆ ರೀ. ಏನು ಕತೆ ಅಂತೀರಾ? ಅವರ ಮನೆಯ ಸುತ್ತಮುತ್ತ ಓಡಾಡೋಕ್ಕೂ ಕೂಡ ಹೆಣ್ಮಕ್ಳು ಭಯಪಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ದ ಅಂತಂದ್ರೆ ಬಾಬಾ ಅವ್ರ ಮನೆಯಲ್ಲಿರುವಂಥವ್ರು ಅದೆಂಥವ್ರು, ಅವ್ರ ತಂದೆ ತಾಯಿಗಳು ಅವ್ರಿಗೆ ಮೊದಲೇ ಗೊತ್ತಿತ್ತಂತೆ ಈ ವಿಚಾರ. ಗೊತ್ತಿದ್ರೂ ಆತನನ್ನ ಸಂಸದ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂದರೆ ಅಬ್ಬಾ ದೊಡ್ಡ ಹ್ಯಾಟ್ಸ್ ಆಫ್ ಇವರಿಗೆ. ಇಂಥವ್ರು ಇರ್ಬೇಕ್ರಿ ನಮ್ಮ ಸಮಾಜದಲ್ಲಿ. ಕ್ಯಾನ್ಸರ್ ಇದ್ದಂಗೆ ತಿಂತಾ ಇರಬೇಕು ನಮ್ಮನ್ನು, ಇಲ್ದಿದ್ರೆ ನಮ್ಮಂಥವ್ರಿಗೆ ಬುದ್ಧಿ ಬರಲ್ಲ ನೋಡಿ. ಯಾಕೆ ಹೇಳಿ? ನಾವು ಇಂಥವ್ರನ್ನ ತಲೆ ಮೇಲೆ ಹೊತ್ತಿಸ್ಕೊಂಡು ತಿರುಗ್ತೀವಿ, ಇವ್ರಿಗೆ ಓಟ್ ಹಾಕಿ ಇವರೇ ನಮ್ಮ ಜನಪ್ರತಿನಿಧಿಗಳು ಅಂತ ಇವ್ರಿಗೆ ಜೈಕಾರ ಹಾಕ್ತೀವಿ, ಅವ್ರನ್ನ ಡೆಲ್ಲಿಗೆ ಕಳಿಸ್ಕೊಡ್ತೀವಿ. ಡೆಲ್ಲಿಗೆ ಹೋದವ್ರು ಏನು ಮಾಡಿದ್ದಾರೆ ಅಂದರೆ ಈ ರೀತಿಯಾದಂಥ ಕಾಮದ ಚಟ ತೀರಿಸ್ಕೊಳ್ಳೋದಕ್ಕೆ ಹೆಣ್ಮಕ್ಳನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಬಟ್ ಅದಲ್ಲ ವಿಚಾರ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಈತನಿಗೆ ಯಾವ ರೀತಿ ಮಂಗಳಾರತಿ ಎತ್ತಬೇಕೋ ಆ ರೀತಿ ಜನ ಮಂಗಳಾರತಿ ಎತ್ತುತ್ತಾ ಇದ್ದಾರೆ. ಆದರೆ ಈಗಿರುವಂಥ ವಿಚಾರ ಏನು ಅಂತಂದರೆ, ಇಂತಹ ವಿಚಾರದಲ್ಲೂ ನಮ್ಮ ರಾಜಕಾರಣಿಗಳು ರಾಜಕೀಯ ಮಾಡ್ತಾರಲ್ಲ ರೀ. ಹೆಣ್ಣುಮಕ್ಕಳ ಜೀವನವನ್ನು ಹಾಳು ಮಾಡಿದಂತಹ ಒಬ್ಬ ಕಾಮ ಪಿಶಾಚಿ, ಒಬ್ಬ ರಾಕ್ಷಸನ ಪರವಾಗಿ ವಿರುದ್ಧವಾಗಿ ಅಥವಾ ಈ ವಿಚಾರವನ್ನು ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳಂತಂದರೆ. ಇದಕ್ಕಿಂತ ನಾಚಿಕೆಗೇಡಿನ ಅಸಹ್ಯವಾದ ವಿಚಾರ ಮತ್ತೊಂದು ಇದೆಯಾ ಅಂತ. ಆತನನ್ನು ಹಿಡಿಯೋದಕ್ಕೆ ನಮ್ಮ ಕರ್ನಾಟಕ ಪೊಲೀಸರಿಗೂ ಆಗ್ತಾ ಇಲ್ಲ ಮತ್ತು ದೇಶದ ಪ್ರಧಾನಿಗಳಿಗೂ ಆಗ್ತಾ ಇಲ್ಲ ಅಂತಂದರೆ ನನಗಂತೂ ಭಾರಿ ಆಶ್ಚರ್ಯ ಆಗುತ್ತಪ್ಪ. ಈ ಘಟನೆ ಆದ ಮೇಲೆ ಆತನನ್ನು ಓಡೋಗಕ್ಕೆ ಬಿಡೋದಂತೆ, ಆತ ಜರ್ಮನಿಗೆ ಹೋಗಿ ಕೂತ್ಕೊಳ್ಳೋದಂತೆ, ಇವ್ರು ನೋಟಿಸ್ ಕೊಡೋದಂತೆ, ಇವತ್ತೇ ಬನ್ನಿ ಅನ್ನೋದಂತೆ, ನಾಳೆನೇ ಬನ್ನಿ ಅನ್ನೋದಂತೆ, ಲುಕ್ಔಟ್ ನೋಟಿಸ್ ಹೊರಡಿಸೋದಂತೆ, ಅವ್ರು ಹೇಳೋದಂತೆ ನಾವು ಯಾವುದಕ್ಕೂ ಜಗ್ಗಲ್ಲ, ನಾವು ಯಾವುದಕ್ಕೂ ಬಗ್ಗೋದಿಲ್ಲ, ನಾವು ಹೆಂಗಾದರೂ ಮಾಡಿ ಇದಕ್ಕೆ ಶಿಕ್ಷೆ ಕೊಡ್ತೀವಿ ಅನ್ನೋದಂತೆ. ಇಲ್ಲ, ಇಂಥವೆಲ್ಲ ನಾಟಕಗಳು ಯಾಕೆ ಮಾಡ್ತೀರಾ ಅಂತ. ನೀವೆಲ್ಲರೂ ಒಂದೇ,
ಅವ್ರ ಬೆನ್ನು ಇವ್ರು ಕೆರಿತೀರಾ, ಇವ್ರ ಬೆನ್ನು ಅವ್ರು ಕೆರಿತೀರಾ. ಹಿಂಗೆ ಮಾಡಿ 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 ಜನಸಾಮಾನ್ಯರಿಗೆ ಮಂಕು ಬೂದಿ ಎರಚ್ತೀರಾ. ನಮಗೇನು ಅನಿಸುತ್ತೆ, ಇವ್ರು ತುಂಬ ಒಳ್ಳೆಯವರು, ಇವ್ರು ಅಂಥದ್ದೆಲ್ಲ ಮಾಡಲ್ಲ, ಇವ್ರು ತುಂಬ ಒಳ್ಳೆಯವರು, ಇವ್ರು ಅಂಥದ್ದು ಮಾಡಲ್ಲ ಅಂತ ನಾವು ಕಾಂಗ್ರೆಸ್ಸು BJP JDS ಅಂತ ಬೀದಿಯಲ್ಲಿ ಜಗಳಾಡಿ ಬೀದಿಯಲ್ಲಿ ಒಬ್ರಿಗೊಬ್ರು ಬಡ್ದಾಡ್ಕೊಂಡು ಆಮೇಲೆ ಹೋಗಿ ಜೈಲಲ್ಲೋ ಅಲ್ಲೋ ಇಲ್ಲೋ ಜೀವನ ಕಳೀತೀವಿ. ಆದರೆ ಇವ್ರುಗಳು ಮಾತ್ರ ನೀನು ಮಾಡಿರೋ ಕೆಲಸಕ್ಕೆ ನಾನು ಹೊಣೆ, ನಾನು ಮಾಡಿರೋ ಕೆಲಸಕ್ಕೆ ನೀನು ಹೊಣೆ, ನಿನ್ನನ್ನು ನಾನು ಸೇಫ್ ಮಾಡ್ತೀನಿ, ನನ್ನನ್ನು ನೀನು ಸೇಫ್ ಮಾಡು ಅಂತ ಎಲ್ಲರೂ ಸೇಫ್ ಆಗೇ ಇರ್ತಾರೆ. ಒಬ್ಬ ಪ್ರಜ್ವಲ್ ರೇವಣ್ಣ ಅನ್ನನ್ನ ಇಲ್ಲಿಯವರೆಗೆ ಬಂಧಿಸೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಅದೇ ಕೆಲಸ ಒಬ್ಬ ಜನಸಾಮಾನ್ಯ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯನವರೇ ನೀವು ಉತ್ತರ ಕೊಡಿ. ಮಾನ್ಯ ಗೃಹ ಸಚಿವರೇ ಪರಮೇಶ್ವರ್ ಅವರೇ ನೀವು ಉತ್ತರ ಕೊಡಿ. ಬೇಟಿ ಬಚಾವ್ ಬೇಟಿ ಪಡಾವ್ ನಮಸ್ತೆ ಸದಾ ವತ್ಸಲೇ ಅಂತ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವವನ್ನು ಪ್ರದರ್ಶನ ಮಾಡುವಂತಹ BJP, ಅದರಲ್ಲೂ ಕೂಡ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಭಾಳ ಜನ ತಮ್ಮಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಬದಲಾಗಿ ರಾಜ್ಯದ ಇಬ್ಬರು ಘಟಾನುಘಟಿ ನಾಯಕರುಗಳು, ಮಾಜಿ CM ಕುಮಾರಸ್ವಾಮಿ ಅವರು ಮತ್ತು ಹಾಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು, ಇವರಿಬ್ಬರು ಈ ವಿಚಾರದಲ್ಲಿ ಕಿತ್ತಾಡ್ತಾ ಇರೋದು ನೋಡಿದರೆ ಇದರಲ್ಲಿರುವಂಥ ಅಸಲಿ ಉದ್ದೇಶ ಏನಿದೆ ಅಂದರೆ, ಒಬ್ಬ ಕಾಮುಕನಿಗೆ ಆಗಬೇಕಾಗಿರುವಂಥ ಶಿಕ್ಷೆಗಿಂತ ಜಾಸ್ತಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲೇ ನೀವು ಜೀವನ ಕಳೀತಾ ಇದ್ದೀರಿ. ಕಳೆದ ಒಂದು ವಾರದಿಂದ ನೀವು ಮಾಡ್ತಾ ಇರುವಂಥ ನಾಟಕ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಒಬ್ಬ ಮಹಾನಾಯಕ ಇದ್ದಾನೆ ಅಂತ. ಈ ಕಡೆ ಇವ್ರು ಹೇಳ್ತಾರೆ ಫಸ್ಟ್ ನಿಮ್ಮ ಫ್ಯಾಮಿಲಿ ನೆಟ್ಟಿಗೆ ಇಟ್ಕೊಳ್ರಿ, ಆಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ ಅಂತ. ಅಂದರೆ ಇದು ಎರಡು ಫ್ಯಾಮಿಲಿಗಳ ನಡುವಿನ ಹೋರಾಟ ಅಲ್ಲ ರೀ, ಇದು ಎರಡು ಫ್ಯಾಮಿಲಿ ಅಥವಾ ಎರಡು ಪಕ್ಷಗಳ ಹಿರಿಯ ನಾಯಕರುಗಳ ನಡುವಿನ ಜಿದ್ದಾಜಿದ್ದಿ ಅಲ್ಲ. ಇದು 2,000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಮಾನ ಪ್ರಾಣದ ಪ್ರಶ್ನೆ. ಇವತ್ತು 5-6 ಜನರದ್ದು ವಿಡಿಯೋ ಬಂದಿದೆ, ನಾಳೆ ಅಷ್ಟೂ ಜನರದ್ದು ಲೀಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿಮಗೇನಾದರೂ ಬೈದು, ನಿಮಗೇನಾದರೂ ಅವಹೇಳನ ಮಾಡಿ ಯಾರಾದರೂ ಟ್ವಿಟರ್ನಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಒಂದು ವಿಡಿಯೋ ಹಾಕಿಸಿದ ತಕ್ಷಣ ಅದನ್ನು ಟ್ವಿಟ್ಟರ್ ಅವ್ರಿಗೆ ಹೇಳಿ, ಇನ್ಸ್ಟಾಗ್ರಾಮ್ ಅವ್ರಿಗೆ ಹೇಳಿ ವಿಡಿಯೋನ ತೆಗ್ಸೋದು ಗೊತ್ತು ನಿಮಗೆ. ನಿಮ್ಮ ವಿರುದ್ಧ ಮಾತಾಡಿದವ್ರ ವಿಡಿಯೋಗಳನ್ನು ತೆಗ್ಸೋದು ಗೊತ್ತು ನಿಮಗೆ, ಡಿಲೀಟ್ ಮಾಡಿಸೋದು ಗೊತ್ತು ನಿಮಗೆ. ಆದರೆ ಹೆಣ್ಣು ಮಕ್ಕಳ ಮಾನ ಹರಾಜಾಗ್ತಾ ಇರುವಂಥ ಇಂಥ ವಿಡಿಯೋಗಳನ್ನು ತೆಗ್ಸೋದು ನಿಮ್ಗೆ ಗೊತ್ತಿಲ್ವಾ? ಅಥವಾ ಏನಿದ್ರ ಉದ್ದೇಶ ಅಂತ? ಸೊ ಒಂದು ಆತ ಅಂತೂ ಕಿಡಿಗೇಡಿ, ಅವನು ದೊಡ್ಡ ಕೋತಿ. ಅದು ಆ ಕೋತಿ ಮಾಡಿರೋದು ಒಂದು ಕಡೆ ಅಂದರೆ, ಇನ್ನು ಭಾಳಷ್ಟು ಕೋತಿಗಳು ಆ ಗಾಯನ ಕೆರೆದು ದೊಡ್ಡ ಹುಣ್ಣು ಮಾಡ್ತಾ ಇದ್ದಾವಲ್ಲ, ಇಂಥ ಕೋತಿಗಳನ್ನು ತಡೆಯೋರು ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾಂಡೇಲಿಯ ಜನತೆ ನಮ್ಮೊಂದಿಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳೋಣ. ಯಾಕೆ ಅಂತಂದರೆ ಹೆಣ್ಮಕ್ಳು ಒಂದೇ ರೀ, ಅದು ಡೆಲ್ಲಿಯಲ್ಲಿ ಇರಲಿ, ಜರ್ಮನಿಯಲ್ಲಿ ಇರಲಿ, ಬಾಂಬೆಯಲ್ಲಿ ಇರಲಿ, ದಾಂಡೇಲಿಯಲ್ಲಿ ಇರಲಿ, ಬೆಂಗಳೂರಲ್ಲಿ ಇರಲಿ, ಹೆಣ್ಮಕ್ಳನ್ನ ಯಾವನು ಹಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಬಳಸ್ಕೊಳ್ತಾನೆ ಅವನ ನಡುಬೀದಿಯಲ್ಲಿ ನೇತಾಕಬೇಕು, ಸುಮ್ಮನೆ ಬಿಡಬಾರ್ದು. ಹೆಣ್ಮಕ್ಳು ಆಟಿಕೆಯ ವಸ್ತು ಅಲ್ಲ. ಹೆಣ್ಮಕ್ಳ ಸುದ್ದಿಗೆ ಬಂದರೆ ಈ ಸರ್ಕಾರಗಳು ಸುಮ್ಮನೆ ಇರಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ. ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಭಾಳ ಕೆಲಸಗಳಿವೆ. ಆದರೆ ಈ ನೆಲದ ಹೆಣ್ಣುಮಕ್ಕಳ ಗಟ್ಟಿ ಧ್ವನಿ ಏನು ಅನ್ನೋದನ್ನು ತಿಳಿಸೋದಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆ ಮೂಲಕ ಆದರೂ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ. ಅದು ಬಿಟ್ಬಿಟ್ಟು ರಾಜಕೀಯ ಹೇಳಿಕೆಗಳನ್ನು ಕೊಟ್ಕೊಂಡು ನೀನು ಮಾಡಿಲ್ವಾ, ನಿನಗೆ ಗೊತ್ತಿರಲಿಲ್ವಾ, ನೀನು ತಾನೇ ಮಾಡಿದ್ದು ಅಂತ ಒಬ್ರಿಗೊಬ್ರು ಈ ರೀತಿಯಾದಂಥ ನಿಮ್ಮ ಚಾಟಗಳು ತೀರ್ಸ್ಕೋಬೇಡಿ ಅಷ್ಟೇ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಈಗ ರಾಜ್ಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ತಮಗೆ ಗೊತ್ತು, ಮತ್ತು ಇದು ಯಾವ ರೀತಿ ರಾಜಕೀಯ ಆಗ್ತಾ ಇದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಇದು ರಾಜಕೀಯ ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂಥ ಒಂದು 2,000ಕ್ಕಿಂತ ಹೆಚ್ಚಿನ ಹುಡುಗಿಯರ ಬಗ್ಗೆ ಹೇಳಬೇಕು ಅಂತಂದರೆ ಅತಿ ನೀಚ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸ್ತೀವಿ. ಯಾಕೆ ಅಂತಂದರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರಷ್ಟೇ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದಕ್ಕೆ ಅವರಿಗೆ ಈ ಒಂದು ಮಾಡಿರುವಂಥ ಕೃತ್ಯಕ್ಕೆ ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ಒಳಗೆ ಹಾಕಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದವರು ಅವರನ್ನು ಯಾರಿಗೂ ಗೊತ್ತಿಲ್ಲ ಹಾಗೆ ವಿಷಯ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅವರನ್ನು ಜರ್ಮನಿಗೆ ಕಳಿಸಿದ್ದಾರೆ ಅನ್ನೋದು ಒಂದು ಸುದ್ದಿನೂ ಇದೆ. ಅಲ್ಲ ಮೇಡಮ್, ರಾಜ್ಯ ಸರ್ಕಾರದವ್ರು ಏನು ಕಡಲೆಕಾಯಿ ತಿಂತಿದ್ರೆ ಮಲ್ಕೊಂಡಿದ್ರೆ ಬೆಚ್ಚಿಗೆ ಬಿಸಿಲಿದೆ ಹೊರಗಡೆ ಬಂದರೆ ಸುಟ್ಟೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ತಾನೇ ಈ ಥರ ಆಗಿದೆ ಅಂತ. ಎಲೆಕ್ಷನ್ ಹಾಸನದಲ್ಲಿ ಎಲೆಕ್ಷನ್ ಮತದಾನ ಮಾಡೋಕ್ಕಿಂತ 2 ದಿನದ ಮುಂಚೆನೇ ಬಂದಿತ್ತು ಮೇಡಮ್ ಈ ವಿಡಿಯೋಗಳೆಲ್ಲ. ಸೊ ಏನಾದರೂ ಮಾಡ್ಬೋದಾಗಿತ್ತಲ್ಲ? ಮಾಡುವಕ್ಕಿಂತ ಮುಂಚೆ ಅದು ಏನು ವಿಷಯ ಗೊತ್ತಾಗಿದ್ದು ಒಂದು ಕ್ಷಣದಲ್ಲೇ ಆ ಮನುಷ್ಯ ನಾಪತ್ತೆ ಆದವಾಗ ರಾಜ್ಯ ಸರ್ಕಾರದವ್ರು ಏನು ಮೇಡಮ್, ರಾಜಾರೋಷವಾಗಿ ಮತದಾನ ಮಾಡಿದ್ದೀನಿ ಅಂತ ಹಿಂಗೆಲ್ಲ ಪೋಸ್ಟ್ ಕೊಟ್ಟು ತೋರಿಸೇ ಹೋಗಿದ್ದು. ಯಾಕಂತಂದ್ರೆ ಇಂಥ ಒಂದು ಕೃತ್ಯ ಅವ್ರು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇದೆಲ್ಲ ನಿಜಕ್ಕೂ ನಮ್ಮಂಥ ಹೆಣ್ಮಕ್ಳಿಗೆಲ್ಲ ಒಂದು ಅವಹೇಳನ ಇದು ಅಂತ ಹೇಳ್ಬೋದು. ಅಂತ ಈಗ
ನಾವು ಹೇಳ್ತೀವಿ BJP ಸರ್ಕಾರದವರು ಒಂದು ಮೊನ್ನೆ ಈಗಾಗಲೇ ಸದ್ಯದಲ್ಲೇ ಆಗಿರುವಂಥ ಒಂದು ಕೃತ್ಯ ಹುಬ್ಳಿಯಲ್ಲೇ ಆಗಿತ್ತು. ನೇಹಾ ವಿಷಯಕ್ಕೆ ಒಂದು ಮುಸ್ಲಿಂ ಹುಡುಗ ಅದನ್ನು ಒಂದು ಕೆಲಸ ಮಾಡಿದನಂತ ಎಲ್ಲರೂ ರೋಡಿಗೆ ಇಳಿದು ಸುಮಾರು ಅದು ಆಗಿರುವಂಥ ದಿನದಿಂದ ಹಿಡಿದು ಇಲ್ಲಿವರೆಗೂ ಬೇಡದಿರುವಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟು ಆ ಮನುಷ್ಯನನ್ನು ಒಳಗೆ ಹಾಕಲೇಬೇಕು. ಎಸ್, ನಾವು ಅದನ್ನು ಒಪ್ಕೊಳ್ತೀವಿ. ಯಾಕಂತಂದರೆ ನೇಹ ಅಂತ ಒಂದು ಮುದ್ದಾದ ಹೆಣ್ಮಗಳನ್ನು ಆ ಹುಡುಗ ಮಾಡಿರೋದು ಕೃತ್ಯ ಅದು ನಿಜಕ್ಕೂ ಖಂಡನೀಯ. ಅದಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಅಷ್ಟೇ ಅಲ್ಲ, ಅವ್ನು ಗಲ್ಲು ಶಿಕ್ಷೆನೇ ಆಗಬೇಕು ಅಂತ ನಾವೆಲ್ಲರೂ ಅದನ್ನೇ ಬಯಸ್ತೀವಿ. ಆದರೆ ಆ ಹುಡುಗಿ ಪರವಾಗಿ ನಿಂತಿರುವಂಥ ಈ ಒಂದು BJP ಸರ್ಕಾರ ಇವತ್ತಿನ ದಿನ ಯಾಕೆ ರೋಡಿಗೆ ಇಳಿತಾ ಇಲ್ಲ? ಎಸ್, ಎಕ್ಸಾಕ್ಟ್ಲಿ. ಬಟ್ ನನಗೆ ಈ ವಿಚಾರದಲ್ಲಿ ನನಗೂ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಿನ್ನೆ ನಾನು ಮಾಳವಿಕಾ ಅವರು ಮಾಡಿರುವಂಥ ಪ್ರೆಸ್ ಮೀಟನ್ನು ನಾನು ನೋಡ್ತಾ ಇದ್ದೆ. ಹೌದು, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹರ್. ಅವರೊಂದು ಮಾತು ಹೇಳಿದರು, ನೇಹಾ ಕೊಲೆಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ನೇಹಾ ಕೊಲೆ ಮಾಡಿದಂಥ ಯುವಕನಿಗೆ ಧೈರ್ಯ ಹೆಂಗೆ ಬಂತು, ಆತನಿಗೆ ಧೈರ್ಯ ಹೆಂಗೆ ಬಂತು ಅಂತಂದರೆ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಬಂತು. ಕಾಂಗ್ರೆಸ್ ಗೌರ್ಮೆಂಟು ಮುಸ್ಲಿಮರಿಗೆ ಸಿಕ್ಕಾಪಟ್ಟೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾಗಾಗಿ ನಮಗೇನು ಮಾಡಲ್ಲ ಅಂತ ಅವ್ನು ಹೋಗ್ಬಿಟ್ಟು ಕಚ ಅಂತ ಚಾಕು ಚುಚ್ಚಿಬಿಟ್ಟ ಅನ್ನುವಂಥ ನರೇಶನನ್ನು ಮಾಳವಿಕಾ ಮೇಡಮ್ ಅವರು ಕೊಡ್ತಾಯಿದ್ರು. ನೋಡಿ, ಹೆಣ್ಣುಮಕ್ಕಳಿಗೆ ಎಲ್ಲಿ ಶೋಷಣೆ ನಡೆಯುತ್ತೋ ಅಲ್ಲಿ ನಾವು ಮುಂದೆ ಇರಬೇಕು. ಅದು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಲ್ಲ. ಜಾತಿ ಧರ್ಮದ ಆಧಾರದ ಮೇಲೆ ಹೆಣ್ಮಕ್ಳ ಮೇಲೆ ಶೋಷಣೆ ನಡೆಯೋದಿಲ್ಲ. ಅಧಿಕಾರ, ಹಣ, ದರ್ಪದ ಆಧಾರದ ಮೇಲೆ ತಾನು ಗಂಡಸು ಅನ್ನುವಂತಹ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ನೇಹಾ ವಿಚಾರ ಮಾಡುವಾಗ ಟೋನ್ ಸ್ವಲ್ಪ ಗಟ್ಟಿ ಆಗುತ್ತೆ. ಅದೇ ಪ್ರಜ್ವಲ್ ರೇವಣ್ಣನಿಂದ ಶೋಷಣೆಗೆ ಒಳಗಾದಂಥ ಸಂತ್ರಸ್ತೆಯ ಪರವಾಗಿ ಮಾತಾಡುವಾಗ ಟೋನ್ ಡೌನ್ ಆಗುತ್ತೆ. ಅದು ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, BJP ಅವ್ರಿಗೂ ಅನ್ವಯ ಆಗುತ್ತೆ. BJP ಅವರು ಮಾತಾಡುವಾಗ ನೇಹಾ ವಿಚಾರದಲ್ಲಿ ಧರ್ಮ ಅದು ಇದು ಅಂತ ರಾಜಾರೋಷವಾಗಿ ಮಾತಾಡ್ತಾರೆ. ಅದೇ ಈ ಪ್ರಕರಣ ಬಂದಾಗ ಕಾನೂನು ಕ್ರಮ ಆಗಲಿ ಏನಾಗುತ್ತೋ ಆಗಲಿ ಅಂತಾರೆ. ಅದೇ ಕಾಂಗ್ರೆಸ್ ಅವರು ನೇಹಾ ವಿಚಾರ ಬಂದಾಗ ಸುಮ್ಮನಿರ್ತಾರೆ, ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ಹಿಂಗಾದರೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೇನ್ರಿ? ಎಲ್ಲವನ್ನೂ ರಾಜಕೀಯ ಮಾಡಿದರೆ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಅಂತ. ಕೊಲೆನೂ ರಾಜಕೀಯ, ರೇಪು ರಾಜಕೀಯ, ಹೆಣ್ಮಕ್ಳ ವಿಚಾರನೂ ರಾಜಕೀಯ, ಒಂದು ಸರ್ಕಾರದಿಂದ ಬರೋ ಸವಲತ್ತು ರಾಜಕೀಯ ಇಲ್ಲದೆ ಇನ್ನೇನಿದೆ ಹೇಳಿ? ಹಿಂಗಾದಾಗ ನಮಗೆಲ್ಲ ನ್ಯಾಯ ಸಿಗುತ್ತಾ? ಅಯ್ಯೋ ಹೇಳಿ ಮೇಡಮ್. ಮೇಡಮ್, ನೀವು ಈಗ ಏನು ಹೇಳಿದ್ರಿ, ಈಗ ರಾಜ್ಯ ಸರ್ಕಾರವ್ರಿಗೂ ನೀವು ಬ್ಲೇಮ್ ಮಾಡ್ತಾ ಇದ್ದೀರಿ. ಅದು ಸರಿ ಇಲ್ಲ. ಯಾಕಂದರೆ ಅವ್ರಿಗೂ ಪ್ರಜ್ವಲ್ ರೇವಣ್ಣಗೂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾರು ಕೊಟ್ಟಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವರು ಆಬ್ಸ್ಕಾಂಡಿಂಗ್ ಆಗಿದ್ದಾರೆ, ಫ್ರಾಂಕ್ಫರ್ಟ್ ಜರ್ಮನಿಗೆ ಹೋಗಿದ್ದಾರೆ. ಸೊ ಅದ ನಮ್ಮ ರಾಜ್ಯ ಸರ್ಕಾರದ್ದು ತಪ್ಪಿಲ್ಲ. ಮತ್ತು ದೇವರಾಜ ಗೌಡ ಅವರು ಡಿಸೆಂಬರ್ 2023ನಲ್ಲಿ ಅವ್ರಿಗೂ ಒಂದು ನರೇಂದ್ರ ಮೋದಿಜಿ ಅವ್ರಿಗೂ ಹಾಗೂ ಅಮಿತ್ ಶಾ ಅವ್ರಿಗೂ ಹಾಗೂ JP ನಡ್ಡಾ ಅವ್ರಿಗೂ ಒಂದು ಪತ್ರ ಬರೆದಿದ್ರು. ಈ ರೀತಿ ಪ್ರಜ್ವಲ್ ರೇವಣ್ಣದು ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಗ್ತಾಯಿದೆ, ಆದರೆ ಅವ್ರಿಗೂ ಸಪೋರ್ಟ್ ಮಾಡಿ ಅವ್ರಿಗೂ MP ಟಿಕೆಟ್ ನೀಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಇದು ಯಾವ ರೀತಿ ನ್ಯಾಯ ಅವರು ಕೊಡ್ತಾ ಇದ್ದಾರೆ? ಮಹಿಳೆಯರ ರಕ್ಷಣೆಗೆ ಏನು ಮಾಡ್ತಾ ಇದ್ದಾರೆ? ಕರೆಕ್ಟ್ ಮೇಡಮ್. ಅದೇ ಪ್ರಶ್ನೆನ ನಾವು ಕೇಳಿದರೆ ನೇಹಾ ಕೊಲೆ ಆಯ್ತು, ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು? ಕಡಲೆಕಾಯಿ ತಿಂತಾ ಇತ್ತಾ ಅಂತ. ಇಲ್ಲ, ಅವರು ನಮ್ಮ ರಾಜ್ಯ ಸರ್ಕಾರ ಅವರು ಕ್ರಮ ಜರುಗಿಸಲು ಹೇಳ್ತಾ ಇದ್ದಾರೆ. ಅದೇ ಏನಿಲ್ಲ ಮೇಡಮ್, ಅವರು ರಾಜಕೀಯ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರದವರು. ಇದರಲ್ಲಿ ರಾಜಕೀಯನೇ ನಡೀತಾರೆ. ನೀವು ನೋಡ್ತಾ ಇದ್ದೀರಾ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವ್ರು ಹೆಂಗ್ ಜಗಳ ಆಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ? ಇಲ್ಲ, ಒಬ್ರಿಗೊಬ್ರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ, ನಿನ್ನ ಫ್ಯಾಮಿಲಿ ಬಗ್ಗೆ, ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಲೆಟ್ ಅಸ್ ಬಿ ಫೇರ್ ಮೇಡಮ್. ನಾವು ಯಾವ ಸರ್ಕಾರ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ದಿಸ್, ಬಟ್ ರಿಗಾರ್ಡಿಂಗ್ ದಿಸ್ ಹಿಸ್ ಓನ್ ಸನ್, HD ರೇವಣ್ಣ ಸನ್, ಇಷ್ಟ 20 ವರ್ಷದಿಂದ ಅವರು ರೇಪ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಜಸ್ಟ್ ಅ ಸ್ಕ್ಯಾಂಡಲ್, ಇದು ಬಿಗ್ಗೆಸ್ಟ್ ಕ್ರೈಮ್, ರೇಪ್ ಕ್ರೈಮ್ ಆಗ್ತಾ ಇದೆ ನಮ್ಮ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ. ಹೌದೌದು, ಇದು ಇಡೀ ಇಂಟರ್ನ್ಯಾಷನಲ್ ಆಗಿ ಸುದ್ದಿ ಆಗ್ತಾ ಇದೆ. ಮಲೇಷ್ಯಾ ಮೀಡಿಯಾಗಳು ಸೇರಿದಂತೆ ಬೇರೆ ಬೇರೆ ಮೀಡಿಯಾಗಳು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇವೆ. ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಇದು ಕೇವಲ ಒಬ್ಬ MP ಮಾಡಿರುವಂಥ ದುಷ್ಕೃತ್ಯ ಅಲ್ಲ, ಇದು ಇಡೀ ಕರ್ನಾಟಕವೇ ಇಂಥ ಕೆಟ್ಟ ವಿಚಾರಕ್ಕೆ ಸುದ್ದಿ ಆಗ್ತಾ ಇರೋದು. ನಾವೆಲ್ಲರೂ ತಲೆ ತಗ್ಗಿಸುವಂಥ ವಿಚಾರ. ಏನು ಹೇಳ್ತೀರಿ ಸರ್?
ಮೇಡಮ್, ಭಾರತ ದೇಶ ಒಂದು ಸಂಸ್ಕೃತಿ ಇದೆ ಅಂತ ಹೇಳುವಂಥ ದೇಶ ಇದೆ. ಹೆಣ್ಣಿಗೆ ನಾವು ನದಿಗನ್ನು ಹೋಲಿಸ್ತೀವಿ, ಭೂಮಿಗೆ ಹೋಲಿಸ್ತೀವಿ. ಈ ವಿಷಯನೇ ಇಟ್ಟುಕೊಂಡೆ ಕೇಂದ್ರದಲ್ಲಿ ಆಡಳಿತ ಮಾಡುವಂಥ BJP ಸರ್ಕಾರ ಅವರ ಜೊತೆಗೆ ಕೈ ಜೋಡಿಸಿ ಚುನಾವಣೆಗೆ ಎದುರಿಸ್ತಾ ಇದ್ದಾರೆ. ಅವರೇ ಇದೆಲ್ಲ ಕೃತ್ಯ ಮಾಡಲಿಕ್ಕೆ ಇವತ್ತು 3-4 ವಿಡಿಯೋ ಬಿಟ್ಟಿದ್ದು ಕೂಡ ಅವರೇ. ನಮ್ಮ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಾಶ ಮಾಡಲಿಕ್ಕೆ BJPದವರು ಈ ಷಡ್ಯಂತ್ರ ಮಾಡಿ ಅವನ ವಿಡಿಯೋ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೆ ಹೆಂಗ್ ಗೊತ್ತು? ನಿಮ್ಗೆ ಏನಾದ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದ್ಯಾ? ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತಲ್ಲ, ಇವರು ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಒಂದು ಸರ್ತಿ ಹೊಂದಾಣಿಕೆ BJPದವರು ಮಾಡೋದು, ಒಂದು ಸರ್ತಿ JDS ಜೊತೆ ಹೊಂದಾಣಿಕೆ ಮಾಡೋದು. ಇದು ಮಾಡ್ತಾ ಇರೋದ್ರಿಂದ ಕೇಂದ್ರದಲ್ಲಿರುವಂಥ 2 ಅಧಿಕಾರಕ್ಕೆ ಬರುವಂಥ ಒಂದು ಕಾಂಗ್ರೆಸ್ ಬರಬೇಕು, ಇಲ್ಲ BJP ಬರಬೇಕು. ಹಾಗಾಗಿ ಈ ಬಾರಿ ಸೋಲ್ತಾರೋ ಅನ್ನೋಂಥ ಗೊತ್ತಾದ ಮೇಲೆ ಇಂಥವೆಲ್ಲ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಒಂದೇ ಮಾತು ಹೇಳ್ತೀನಿ, ಈ ರೇವಣ್ಣ ಅವರ ಮಗನನ್ನು, ಪ್ರಜ್ವಲ್ ರೇವಣ್ಣನನ್ನು ಈ ದೇಶದಲ್ಲಿ ಅಷ್ಟೇ ಅಲ್ಲ, ಅವರಿಗೆ ನಡು ಬೀದಿಯಲ್ಲಿ ತಂದು ನೇಣಿಗೆ ಹಾಕುವಂಥ ಪ್ರಸಂಗ ಇದೆ. ಯಾಕಂತಂದರೆ ಹೆಣ್ಣಿಗೆ ಗೌರವ ಕೊಡುವಂಥ ದೇಶ, ನಾವು ದೇವರ ಹೆಸರ ಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ ಇಷ್ಟೆಲ್ಲ ಮಾತಾಡೋರು ಯಾಕೆ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಕೊಡ್ತಾರೆ? ಪ್ರತಿಯೊಂದು ಏರ್ಪೋರ್ಟ್ನಲ್ಲಿ ಎಲ್ಲ ಕೇಂದ್ರ ಸರ್ಕಾರ ಆಡಳಿತದ ಎಲ್ಲ ಅಧಿಕಾರಿಗಳು ಇರ್ತಾರೆ. ಅವ್ರಿಗೆ ಯಾರು ಪಾಸ್ಪೋರ್ಟ್ ಕೊಟ್ಟರು, ಹೋಗ್ಲಿಕ್ಕೆ ವೀಸಾ ಯಾರು ಕೊಟ್ಟರು? ಇದಕ್ಕೆಲ್ಲ ಕೈವಾಡ ಅವ್ರದ್ದೇ ಇದೆ. ಓಡಿ ಹೋಗ್ಲಿಕ್ಕೆ ಕೈ ಅವರೇ ಕೊಟ್ಟಿದ್ದಾರೆ. ಯಾಕಂದರೆ ಮತ್ತೆ ಚುನಾವಣೆ ಇನ್ನೂ 4-5 ಪೇಜ್ನಲ್ಲಿ ನಡೆಯೋದಿದೆ. ತನ್ನ ಹೆಸರು ಹಾಳಾಗಬಾರ್ದು, ಏನಾದರೂ ಅರೆಸ್ಟ್ ಆದ ಅಂತ ಹೇಳಿದರೆ BJPಗೆ ಹಿನ್ನಡೆ ಆಗ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ದೇಶವನ್ನು ಬಿಡಿಸಿದವರೇ ಈ BJP ಸರ್ಕಾರದವರು. ಹಾಗಾಗಿ BJP ಸರ್ಕಾರದವರು ಈ ರೇಪಿಸ್ಟ್ ಮಾಡಿದಂಥ ಇವರು ಈ ಕಲಂಕು ಕೂಡ ಇವತ್ತಿನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗೂ ಹೋಗ್ತದೆ. ಪ್ರಜ್ವಲ್ ರೇವಣ್ಣವರು ಮಾತ್ರ ಅಲ್ಲ, ಇಂಥ ಕೆಲಸ ಮಾಡಿದವರಿಗೆ ನಮ್ಮ ಕಾನೂನಿನ ರಕ್ಷಣೆಯಲ್ಲಿ ನಾವು ರಕ್ಷಣೆ ಯಾವುದೋ ಮೂಲೆಯಿಂದ ರಕ್ಷಣೆ ಆಗ್ತಾಯಿದೆ. ಅದಕ್ಕಾಗಿ ಕಾನೂನನ್ನು ಸರಿಯಾಗಿ ಸಮರ್ಪಕವಾಗಿ ಅದನ್ನು ಜಾರಿಗೆ ತಂದು ನಡು ಬೀದಿಯಲ್ಲಿ ನಿಲ್ಲಿಸಿ ಅವರಿಗೆ ಹೆಂಗೆ ಮಾಡೋಕೆ ಹೇಗೆ ಹೊರದೇಶದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಏನು ಶಿಕ್ಷೆ ಮಾಡಲಿಕ್ಕೆ ಏನವರು ನೇಣಾಗ್ತಾರೆ ಪಬ್ಲಿಕ್ನಲ್ಲಿ, ಆ ರೀತಿಯಾದಂಥ ಕಾನೂನನ್ನು ಜಾರಿಗೆ ತರಬೇಕು. ಯಾಕೆ ಹೇಳಿದರೆ ಇವರು ನಮ್ಮ ದೇಶದ ಪ್ರತಿನಿಧಿಯಾಗಿ ಒಂದು ಪಾರ್ಲಿಮೆಂಟ್ನಲ್ಲಿ ಮೆಂಬರ್ ಆಗಿದ್ದವರು ಇಂಥ ಒಂದು ನೀಚ ಕೆಲಸ ಇವತ್ತು ಕಣ್ಣು ಮುಚ್ಕೊಂಡಾರ ಮಾಡಲಿ, ಪಬ್ಲಿಕ್ಕರ ಮಾಡಲಿ, ಇಂಥ ಒಂದು ಮನಸ್ಥಿತಿ ಉಳ್ಳಂಥ ಜನರು ನಮ್ಮ ದೇಶದಲ್ಲಿ ಇದ್ದಾರಲ್ಲ, ಈ ರಾಜಕೀಯ ಮುಖವಾಗಿ ಹೊತ್ಕೊಂಡು ಮಹಾನ್ ಪ್ರಧಾನಿ ಅಂತ ಹೇಳ್ಕೊತ ದೇವೇಗೌಡರ ಮೊಮ್ಮಗನಾಗಿ ಒಂದು ಸಂಸ್ಕಾರ ಇಲ್ಲ, ಒಂದು ಹೆಣ್ಮಕ್ಳಿಗೆ ಗೌರವ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಪ್ರಧಾನಿ ಆದಂಥವರು ಬೇಟಿ ಬಚಾವ್ ಬೇಟಿ ಪಡಾವ್ ಯತ್ರ ನಾರಿಸ್ತಿ ಏನು ಹೇಳ್ತಾರಲ್ಲ, ಆ ರೀತಿ ನಾರಿಯರಿಗೆ ಗೌರವ ಕೊಡುವಂಥ ನಮ್ಮ ಸಂಸ್ಕೃತಿ ಹೊಂದಿರತಕ್ಕಂಥ ದೇಶದ ಮಾನನ ಕೇವಲ ಈ ರೀತಿ ಮಾಡಿ ಒಂದು ಹರಾಜು ಹಾಕ್ತಾ ಇದ್ದಾರೆ. ಕೇವಲ ಮಾತಿನಲ್ಲಿ ಮಾತಾಡೋದ್ರಿಂದ ಆಗೋದಿಲ್ಲ, ಕೃತಿಯಲ್ಲಿ ಬರಬೇಕು. ಪ್ರತಿಯೊಬ್ಬರು ಇಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಸ್ತ ಇದು ಅಲ್ಲ, ಭಾರತೀಯರು ನಾವು. ಇಲ್ಲಿ ಓಟ್ ಹಾಕಬೇಕಾದ್ರೆ ಹಿಂದೂಂದು ಹಾಕಿದ್ರೆ ಡಬಲ್ ಅಲ್ಲ, ಅಥವಾ ಮುಸ್ಲಿಮ್ ಹಾಕಿದ್ರೆ 3 ಪಟ್ಟು ಆಗೋದಿಲ್ಲ. ಎಲ್ಲರದು ಒಂದೇ ಓಟು, ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಪ್ರಧಾನಮಂತ್ರಿಗಳಿಂದ ನಾವು ಭಾಳ ನಿರೀಕ್ಷೆ ಮಾಡಿದ್ವಿ. ಆದರೆ ಪ್ರಧಾನಮಂತ್ರಿಗಳು ಕೇವಲ ಮಾತಿನಿಂದ ನಮ್ಮ ಏನು ಮಾಡಬೇಕು ಅಂತ, ಯಾರು ರೇಪಿಸ್ಟ್ ಯಾವ ಮನೆಯಲ್ಲಿ ಇರ್ತಾನೆ, ಯಾರ ಜೊತೆ ಇರ್ತಾನೆ ಅಂತ ಏನು ಮೋದಿ ಅವ್ರ ಕನ್ಸು ಬಿದ್ದಿರುತ್ತಾ? ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದಲ್ಲ ತಾನೇ, ಇವ್ನು ರೇಪ್ ಮಾಡ್ತಾನೆ ಅಂತ ಅವ್ರಿಗೆ ಇಂಟೆಲಿಜೆನ್ಸ್ ಮೇಲೆ ಆದರೂ ಗೊತ್ತಾಗುತ್ತಲ್ಲ. ಈಗ ಆದಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು. ಈಗ ಅವನು ಅಲ್ಲಿ ಹೋಗುವವರೆಗೂ ಕೂಡ ಸರ್ಕಾರ ಸುಮ್ಮನಿದ್ದು ವೀಸಾನ ಪರ್ಮಿಷನ್ ಕೊಟ್ಟು ಅಲ್ಲಿ ಹೋದ ಮೇಲೆ ಇಲ್ಲಿ ಬಂದು ಮೊಸಳೆ ಕಣ್ಣರು ಸುರಿಸೋದು, ಇದು ಪ್ರತಿಯೊಬ್ಬ ಇವತ್ತು ಹಿಂದಿನ ದಿವಸದಂತೆಲ್ಲ ಇವತ್ತು ಪ್ರತಿಯೊಬ್ಬರು ಕಲ್ತವನಿದ್ದಾನೆ. ಮೀಡಿಯಾ ಕೂಡ ಸಾಕಷ್ಟು ಮಾಹಿತಿಗಳನ್ನು ಒದಗಿಸುತ್ತೆ. ಅದನ್ನು ನೋಡಿಕೊಂಡು ಪ್ರಜ್ಞಾವಂತ ಒಬ್ಬ ಜವಾಬ್ದಾರಿಯುತ ಪ್ರಧಾನಮಂತ್ರಿಯಾಗಿ ಅವರು ಅಲ್ಲಿ ಅಂಬಾಸಿಡರ್ ಅಲ್ಲಿ ಏನಿದೆಯಲ್ಲ, ಅವ್ರದ್ದೇನು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಅವರಿಗೆ ಅದನ್ನು ಬ್ಯಾನ್ ಮಾಡಬೇಕಾಗಿತ್ತು. ನೀವು ವೀಸಾ ಯಾಕೆ ಒದಗಿಸಿದ್ರು ಅವರಿಗೆ? ಆ ವೀಸಾ ಒದಗಿಸಿಂತ ತಪ್ಪಿಸ್ಕೊಂಡು ಹೋದರು ಅಂತ ಹೇಳಿದರೆ ಈ ಸಾಮಾನ್ಯ ಜನರು ಏನು ಮಾಡಬೇಕಾಗಿದ್ರೆ? ಇಂಥವ್ರಿಗೆಲ್ಲ ಉಳಿಸ್ಕೊತ ಹೋದರೆ ಸಾಮಾನ್ಯ ಜನ ಮತ್ತಿಷ್ಟು ಅವರಿಗೆ ಪ್ರಚೋದನೆ ಕೊಟ್ಟಂಗಾಗುತ್ತೆ. ಸಾಮಾನ್ಯ ಜನರು ಕೂಡ ನಡೀತಿದೆ, ಇಂಥವೆಲ್ಲ ರೇಪ್ ಮಾಡಿದರೆ ನಡೀತಿದೆ, ಏನು ತೊಂದರೆ ಮಾಡಿದ್ರು ನಡೀತಿದೆ ಅನ್ನುವಂಥ ಭಾವನೆಗಳು ಬರ್ತಾವೆ. ಅದಕ್ಕಾಗಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಮೇಡಮ್ ಈಗ ಮೇಡಮ್ ಯಾವುದೇ ಒಂದು ರೇಪ್ ನಡೀಲಿ ಮೇಡಮ್, ಯಾವುದೇ ಒಂದು ಮರ್ಡರ್ ನಡೀಲಿ ಮೇಡಮ್, ಫಸ್ಟ್ ಬರೋದೇ ಅಲ್ಲಿ ಧರ್ಮ, ಜಾತಿ, ಹಣ, ಅಧಿಕಾರ. ಸೊ ಈ ಒಂದು ವಿಚಾರದಲ್ಲಿ ರಾಜಕೀಯ, ಈಗ DK ಶಿವಕುಮಾರ್ ಅವರಾಯಿತು, ಕುಮಾರಸ್ವಾಮಿ ಅವರಾಯಿತು, ಈ ವಿಚಾರದಲ್ಲಿ ತಪ್ಪು ಅವನು ಮಾಡಿದನು ಅವ್ನು ಒದ್ದು ಒಳಗೆ ಹಾಕ್ಬೇಕು, ಕರ್ಕೊಂಡು ಬರಬೇಕು. ಅದನ್ನು ಬಿಟ್ಟು ನೀನು ಕೊಟ್ಟೆ, ನೀನು ಮಾಡಿದೆ ಈ ಥರ ರಾಜಕೀಯ ಮಾಡೋದ್ರಿಂದ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ? ಸಿಗಲ್ಲ ಮೇಡಮ್. ಯಾವುದು ಜಾತಿಯವರು ಇರಲಿ, ಯಾರು ಇರಲಿ, ತಪ್ಪು ಮಾಡಿದಾಗ ತಕ್ಕ ಶಿಕ್ಷೆ ಆಗಲೇಬೇಕು. ಅದು ಧರ್ಮ ಇದು ಧರ್ಮ ಅಂತಲ್ಲ, ಯಾವುದು ಜಾತಿಯವರು ಇರಲಿ, ತಪ್ಪು ಮಾಡಿದವ್ರು ತಪ್ಪೇ, ಅವ್ರು ತಕ್ಕಾಗಿ ಶಿಕ್ಷೆ ಆಗಬೇಕು. ಆದರೆ ಇದು ಮೊದಲು ಹಿಂಗೆಲ್ಲ ಆಗ್ತಿರ್ಲಿಲ್ಲಾಗಿತ್ತು. ಈಗ BJP ಸರ್ಕಾರದಲ್ಲಿ ಭಾಳ ಆಗ್ತಾಯಿದೆ.
ಎಲ್ಲಿ ನೋಡಲ್ಲೇ ರೇಪು ಅದು ಇದು. ಮೊದಲು ನಮ್ಮ ಕಾಂಗ್ರೆಸ್ ಸರ್ಕಾರ 70 ವರ್ಷ ಇತ್ತು, ನಾವು ಸಣ್ಣದಾಗಿಂದ ಇದು ನೋಡ್ತಾ ಇದ್ದೀವಿ, ಯಾವತ್ತೂ ಇಂಥದ್ದು ಕೇಳಿಲ್ಲ. ಇದು 10 ವರ್ಷದಲ್ಲಿ ಎಲ್ಲ ಸತ್ಯನಾಶ ಆಗಿ ಹೋಗಿದೆ. ಸೊ ಈಗ ನಾವು ಪ್ರಧಾನಮಂತ್ರಿ ಯಾರಿದ್ದಾರೆ, ಮೋದಿ ಸರ್ಕಾರ ಏನು ನಡೀತಾ ಇದ್ದು 10 ವರ್ಷದಿಂದ, ಆವಾಗಿಂದ ಅವರಿಂದ ಹಿಡಿದು ಚपरासीवರೆಗೆ ಏನಿದೆ, तब से लेके अभी तक जो चपरासी है ऊपर से पकड़ के नीचे तक वो लोग उनके आपस में कुछ कलेक्शन होगा, इसीलिए कोई एक्शन नहीं ले रहा है। ठीक है, एक लड़की औरत जात बेटी बचाओ बेटी पढ़ाओ बोल के इन लोग कानून निकाले, लेकिन ऐसा कुछ हो रहा नहीं है। लड़कियों के साथ हो, लेडीज़ के साथ हो, ऐसा कुछ भी नहीं है। तो लेडीज़ को कब आप लोग इंसाफ दिलाने वाले? होए के बाद में मालूम हुआ तो उसे कुछ नहीं कर सकते, आप भी कुछ नहीं कर सकते। हम लोग न्यूज़ से, आप रिपोर्टर से आते हैं, सभी फैलाते हैं, सबको पब्लिक को दिखाते हैं, हर एक गांव में रिपोर्टिंग जाती है, लेकिन उसको इंसाफ कौन देने वाले मैडम? किसी का मर्डर होता है, किसी का रेप होता है, किसकी जवाबदारी से वो लोग ज़िंदगी जीना है? लेडीज़ को कब बेटी पढ़ाओ बेटी बचाओ बोल के कब देने वाले? ये लेडीज़ को अगर वैसा करता है, उनको अगर कोर्ट से, पुलिस स्टेशन से, कोर्ट से, सरकार से, किसी से अगर उसको इंसाफ नहीं मिलेगा तो पब्लिक के हाथ में देना चाहिए मैडम। वैसे लोगों को पब्लिक उनको सबक सिखाएगी पब्लिक उनको, क्योंकि ताकि आगे आने वाले पीढ़ी को वो ऐसा नौबत नहीं आना चाहिए। तो पब्लिक, हम हमारे पब्लिक के हाथ में अगर देंगे ना तो पब्लिक बेशक उनको अच्छे से सबक सिखाएगी। ये हमारा है। इतना क्यों हो रहा है मैडम? पहले से क्यों नहीं हुआ? अभी तक हम लोग नहीं सुने, अभी सुन रहे। उधर रेप हुआ, उधर जला रहे, उधर नंगा करके मार रहे। अभी मणिपाल में हुआ, क्या करे? कुछ नहीं करे। वो उनके सपोर्ट ಪೂರ ಲಂಗ ಮೇಡಮ್, ಹುಡುಗಿಗೆ ಒಬ್ಬಾಕಿಗೆ ಎಷ್ಟು ಮಂದಿ ಇದು ಮಾಡಿದ್ರು. ಯಾರು ಮೇಡಮ್ ಎಲ್ಲ ಕಡೆ ಈಗ ನೋಡ್ರಿ ಮೇಡಮ್, ಆ ನೇಹಾಗ ಹೆಂಗ ಚುಚ್ಚಿದ ಮೇಡಮ್ ಅವ ಎಷ್ಟು ಬೇರೆ ಚುಚ್ಚಿದ್ರೆ ಮೇಡಮ್, ಅದು ನೋಡಿ ಕೇಸಿ ಯಾವ ಜಾತಿ ಇರ್ಲಿ ಮೇಡಮ್, ತಪ್ಪು ಮಾಡಿದ್ರೆ ತಪ್ಪು ಕೊಡಬೇಕು ಅವನಿಗೆ. ಮೇಡಮ್ ಹೆಣ್ಮಕ್ಳಂದ್ರೆ ಅಷ್ಟು ಈಸಿ ಏನು? ಯಾವನಾದ್ರೂ ಎಲ್ಲಿಂದಾದ್ರೂ ಬರೀ ಏನ್ ಚುಚ್ಚೋದೇನ್ ಮೇಡಮ್? ಎಷ್ಟು ಬೇರೆ ಚುಚ್ಚಿದವ್ನು ಮೇಡಮ್, ಒಬ್ಬರೇ ಚುಚ್ಚಾಗಿತ್ತಾನ, ಎಲ್ಲರೂ ನಿಂತು ನೋಡಾಕಿತ್ತಾರ ಅವನಿಗೆ ಇಡೋ ತಾಕತ್ತು ಯಾರಿಗೆ ಗಂಡಸಿಗಿರ್ಲಿಲ್ಲ. ಆದ್ರೆ ಹೆಂಗ್ ಮೇಡಮ್, ಮತ್ತೆ ನಮ್ಮ ಎಲ್ಲ ಹೆಣ್ಮಕ್ಳು ಅಡ್ಡಾಡೋದು ಬೇಡ ಹಿಂಗ್ ಮಾಡಿದ್ರೆ ಹೆಂಗ ಹೇಳಿ ಮೇಡಮ್? ಯಾವ ಕಾನೂನು ಇಲ್ಲ ಇಲ್ಲಿ. ಅಂತವ್ರಿಗೆ ನಮ್ಮ ಕೈಯಾಗ ಕೊಡ್ಲಿ ಮೇಡಮ್, ನಾವು ಮಾಡ್ತೀವಿ. ಹೆಣ್ಮಕ್ಳ ಕೈಯಾಗ ಕೊಡ್ಲಿ, ನಾವು ಮಾಡ್ತೀವಿ ಅಂತವನಿಗೆ. ನಮ್ಮ ಯಾರು ಇರ್ಲಿ, ಜಾತಿ ಇದ್ದ ನಾವು ಇದು ಮಾಡೋದಿಲ್ಲ, ನಮ್ಮ ಜಾತಿಯವರಾಗ್ಲಿ. ಅಲ್ಲ ಮೇಡಮ್, ಈಗ ನೇಹಾ ಆಯ್ತು ಅಥವಾ ಈ ಪ್ರಜ್ವಲ್ ರೇವಣ್ಣನಿಂದ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಾಗಿರ್ಬೋದು ಮೇಡಮ್. ಜಸ್ಟ್ ಇಮ್ಯಾಜಿನ್ ಮೇಡಮ್, ಎಷ್ಟು ಮನೆಗಳು ಹಾಳಾಗುತ್ತೆ ನೋಡ್ರಿ ಇಂಥ ವಿಡಿಯೋ. ಅವನೇನೋ ತನ್ನ ಚಟಕ್ಕೆ ಮಾಡ್ದ ಕಾಮಿಯವ, ಆದರೆ ಆ ವಿಡಿಯೋಗಳನ್ನು ಇವರು ಎಲೆಕ್ಷನ್ ಟೈಮಲ್ಲಿ ಒಂದು ಬಿಡೋದಂತೆ, ಇನ್ನೊಂದು ಏನಾದರೂ ರಾಜಕೀಯವಾಗಿ ಏನಾದರೂ ಇಂಪಾರ್ಟೆಂಟ್ ವಿಚಾರ ಇದ್ದಾಗ ಆವಾಗೊಂದು ಬಿಡೋದಂತ. ಬಿಡ್ತಾರೆ. ಯಾರ್ದು ಬಿಡ್ತಾರೆ ಮೇಡಮ್? ಹೆಣ್ಮಕ್ಳು ಜಮಾನದ ಹೆಣ್ಮಕ್ಳದ ಜೀವನ ಹಾಳು ಮಾಡಕ್ಕೆ ಬಿಡ್ತಾರೆ ಮೇಡಮ್. ನೋಡ್ರಿ, ಈಗ ಇತ್ತೀಚೆಗೆ ಇವ್ರದ್ದು ಯಾರ್ದು, ನಮ್ಮ ರಾಮನಗರದಲ್ಲಿ ಒಬ್ಬ MLAದು ಬಿಟ್ರು, ಒಬ್ಬ ಮುಸ್ಲಿಂ MLAದು. ಆ MLA ವಿಚಾರದಲ್ಲಿ ಆಕೆ ಹೆಣ್ಮಗಳು ಹೋದ್ಲು. ಇದು ನನಗೂ ಅವ್ರಿಗೂ ಸಂಬಂಧಪಟ್ಟಂಥ ಪರ್ಸ್ನಲ್ ವಿಚಾರ. ವಿಡಿಯೋ ಮಾಡಿ ನಿಮ್ಗೆ ಯಾವನ್ ಬಿಡಂದ ನನಗೆ ಪರ್ಸ್ನಲ್ ವಿಚಾರ ಇದು ಅಂತ. ಸೊ ಈ ಇವರು ತಮ್ಮ ಚಟ ತೀರಿಸ್ಕೊಳ್ಳೋಕೆ ಹೆಣ್ಮಕ್ಳನ್ನ ಬಲಿ ಕೊಡ್ತಾರೆ, ಹೆಣ್ಮಕ್ಳನ್ನ ಮುಂದಿಟ್ಕೋತಾರೆ. ಗಂಡಸರಾದವ್ರು ಫೈಟ್ ಮಾಡ್ಬೇಕಪ್ಪ, ಎದೆ ಉಬ್ಬಿಸಿ ಫೈಟ್ ಮಾಡ್ಬೇಕ. ಅದನ್ನು ಬಿಟ್ಟು ಹೆಣ್ಮಕ್ಳು ವಿಡಿಯೋ ತೋರಿಸೋದು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಎಳೆಯೋದು. ಇವ್ರಿಗೆ ನೋಡ್ರಿ, ನೀವು ಬೈಗಳಗಳು ತೊಗೊಳ್ರಿ ಮೇಡಮ್, ಬೈಗಳಗಳು ತೊಗೊಳ್ರಿ. ಏನೇನು ಬೈಗಳಗಳದಾವ್ರಿ ಮೇಡಮ್? ಏನ್ ಬೈ ಎಲ್ಲ ತಾಯಂದ್ರ ಮೇಲೆ ಅಕ್ಕಂದ್ರ ಮೇಲೆ ಹೆಂಡತಿಯರ ಮೇಲೆ ತಂಗಿಯರ ಮೇಲೆ ಅದಾವ. ಅಂತ ಮಗ ಇಂಥ ಮಗ ಅಂತ ಮಗ ಅಂದ್ರೆ ಯಾರಿಗೆ ಬೈದಂಗಾಯ್ತು? ತಾಯಿ ತಡ್ರಿ ಮೇಡಮ್, ಡಿಬೇಟ್ ಮಾಡ್ಬೇಡ್ರಿ. ಯಾರಿಗೆ ಬೈದಂಗಾಯ್ತು? ತಾಯಿ ಬಂದಂಗಾಯ್ತು. ಡೈರೆಕ್ಟ್ ಗಂಡಸಿಗೆ ಬೈಗಳ ಅದಾವನ್ರಿ? ಇಲ್ಲ. ಯಾರಿಗೆ ಬೈಗಳದಾವ? ತಾಯಿಗೆ, ಹೆಣ್ಮಕ್ಳಿಗೆ ಅದಾವ. ಇವ್ರಿಗೆ ಮಾತ್ರ ಬೈಗಳ ಇಲ್ಲ. ಸೊ ಇವ್ರು ಮುಂದೆ ಬರ್ಬೇಕಂದ್ರೆ ಹೆಣ್ಮಕ್ಳ ವಿಡಿಯೋನ ಇಟ್ಕೊಂಡು ಇವ್ರು ಮುಂದೆ ಬರ್ಬೇಕು, ರಾಜಕೀಯವಾಗಿ ಇವ್ರ ಮೇಲೆ ಬರ್ಬೇಕು. ಏನ್ ಅಸಹ್ಯ ಮೇಡಮ್, ಇವ್ರು ಗಂಡಸರು ಫೈಟ್ ಮಾಡಕ್ಕಾಗಲ್ಲ, ಹೆಣ್ಮಕ್ಳ ಬೇಕೇನು? ಏನ್ ಮಾಡ್ಬೇಕ್ರಿ? ಅವ್ರು ಮಾಡ್ತಾ ಇರ್ತಾರೆ, ನಾವು ಹೆಣ್ಮಕ್ಳು ಇಲ್ಲ ಮೇಡಮ್, ಹೆಣ್ಮಕ್ಳಿಗೆ ಇದ್ದಿದ್ದಂಥ ಧೈರ್ಯ ಅವ್ರಿಗೆ ಇಲ್ಲ. ಅವ್ರಿಗೆ ಧೈರ್ಯ ಇರ್ತಿತ್ತು. ತಾಯಿ ಹೆಣ್ಮಕ್ಳು ಒಂದು ಆದ್ರೆ ಅವ್ರು ಯಾವ್ದು ಅವ್ರಿಗೆ ಮರ್ಯಾದೆ ಕೊಡಬೇಕು. ಯಾವ ಥರ ತಾಯಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ತಂಗಿ ಆಗ್ಬೋದು, ಮಗಳಾಗ್ಬೋದು. ಒಂದು ಹೆಣ್ಣಿಗೆ ಯಾವ ದೃಷ್ಟಿಯಿಂದ ನೋಡ್ಬೇಕಂತೇಳಿ ಅದು ಅವ್ರಿಗೆ ಇಲ್ಲ. ಅಲ್ಲ, ನನಗನ್ಸೋದು ಈತ ತಾಯಿ ಹೊಟ್ಟೆಯಲ್ಲೇ ಹುಟ್ಟಿರ್ತಾನಲ್ರಿ ಮೇಡಮ್.
ತಾಯಿ ಹೊಟ್ಟೆಗ ಹುಟ್ಟಿರ್ತಾನೆ, ಆದ್ರೆ ಎಲ್ಲಿಂದ ಹುಟ್ಟ್ಯಾನಂತ ಗೊತ್ತಿರುತ್ತೆ, ಎಲ್ಲಿಂದ ಭೂಮಿಗೆ ಬಂದಾನಂತ ಇವ್ನು ಗೊತ್ತಿರುತ್ತಿಲ್ರಿ ಮೇಡಮ್. ಒಬ್ಬ ಮನೆ ಕೆಲಸದವಳಂತ ಗೊತ್ತಿಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು ಗೊತ್ತಿಲ್ಲ, ಒಬ್ಬ ತಹಶೀಲ್ದಾರ್ ಅನ್ನೋದು ಗೊತ್ತಿಲ್ಲ, ಒಬ್ಬ DC ಅನ್ನೋದು ಗೊತ್ತಿಲ್ಲ. ಎಲ್ಲರನ್ನೂ ಮಂಚಕ್ಕೆ ಕರೆದು ಅಸಹ್ಯ ವಿಡಿಯೋ ಮಾಡ್ಕೊಂಡಾನಂದ್ರೆ ಇವನಂತ ಅವನ್ನ ಇಡೀ ಪ್ರಪಂಚದಲ್ಲಿ ಯಾರು ನೋಡಿಲ್ಲ ಅಂತ ಅನ್ಸುತ್ತೆ. ಇವ ಸಂಸದ ಆಗಿ 10 ವರ್ಷ ಬರೀ ಇದನ್ನೇ ಮಾಡ್ಯಾನಂತ ಅನ್ಸುತ್ತೆ, ಇವ ಕೆಲಸ ಕಾರ್ಯ ಬಿಟ್ಟು ಇದನ್ನೇ ಮಾಡ್ಯಾನಂತ ಅನ್ಸುತ್ತೆ. ಏನು ಅಸಹ್ಯ ರೀ ಇದು, ಏನು ಅಸಹ್ಯ. ಕುಟುಂಬ ಎಂಥದ್ದು ಎಂತ ಸರ್ ಸರ್ ಇಂಥವ್ರಿಗೆ ಏನಾಗ್ಬೇಕು ಸರ್, ಇಂಥವ್ರಿಗೆ ಶಿಕ್ಷೆ ಆಗ್ಬೇಕ್ರಿ, ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ತಾ ಇದೆಯಾ ಸರ್? ಇದು ಎಷ್ಟು ಪೊಲಿಟಿಸೈಸ್ ಆಗ್ತಿದೆ. ನಾವು ಯಾವುದೇ ಪಕ್ಷದ ಪರ ಮಾತಾಡೋದು ಬೇಡ. ಅದಕ್ಕೆ ನಾವು ಎಲ್ಲರೂ ಕಾಣ್ಬೋತ್ರಿ, ನಾವು ಜನತೆನೂ ಅದಕ್ಕೆ ಬರಬರವಾಗಿ ಅದಕ್ಕೆ ಜವಾಬ್ದಾರಿ. ತಂದೆ बेटा अगर गलत है तो बाप सुधारेगा ना, बाप गलत बेटा गलत, अब दादा सुधारेगा क्या? ದಾರಿ ತಪ್ಪದ ಮಗ ಯಾರು ಸುಧಾರಿಸ್ಬೇಕು? ತಂದೆ ಅಲ್ಲ. ತಂದೆ ಮತ್ತು ಮಗ ಇಬ್ಬರು ಆಗಿಬಿಟ್ರೆ ಯಾರು ಸುಧಾರಿಸ್ಬೇಕು? ಈಗ ರಾಜ್ಯ ಭಾಳ ಕಷ್ಟ ಗಂಭೀರ ಪರಿಸ್ಥಿತಿ ನಮ್ಮ ದೇಶದ್ದು. ಭಾಳ ಗಂಭೀರ ಪರಿಸ್ಥಿತಿ ಕಷ್ಟ ಕಾಲದಲ್ಲಿದ್ದಾರೆ ಮಹಿಳೆಯರು. ಮಹಿಳೆಯರಿಗೆ ಸುರಕ್ಷತೆ ಇಲ್ಲಿ ಇವತ್ತು ಭಾಳ ಭಾಳ ನೋದಿನ ಮಾತಾಡಕ್ತೀವಿ ನಾವು. ಇಟ್ ಈಸ್ ವೆರಿ ಬ್ಯಾಡ್ ಟೈಮ್ ಟು ಅವರ್ ಕಂಟ್ರಿ. ವಿ ಆರ್ ನಾಟ್ ಟುವರ್ಡ್ಸ್ ಡೆವಲಪ್ಮೆಂಟ್. ಸರ್ ನನಗೆ ಏನು ಆಶ್ಚರ್ಯ ಆಗೋದ ಗೊತ್ತಾ ಸರ್, ಆ್ಯಸ್ ಅ ಜರ್ನಲಿಸ್ಟ್ ಸರ್, ನಾನು ತುಂಬ ಧೈರ್ಯದಿಂದ ಬೀದಿ ಅಡ್ಡಾಡ್ತೀನಿ ಸರ್. ಯಾಕಂದರೆ ನಾವು ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಿರೋರು, ನಮ್ಗೆ ಯಾವ ಫೋರ್ಸು ಇಲ್ಲ, ಅಥವಾ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಕೆಲಸ ಮಾಡಿದ್ರೇ ಜೀವನ ನಡೆಯೋದು ಅಂತ. ಇಟ್ಸ್ ಅ ಪ್ಯಾಷನ್. ಜನರಿಗೆ ನ್ಯಾಯ ಒದಗಿಸ್ಬೇಕು, ಶೋಷಿತರು, ದೌರ್ಜನ್ಯಕ್ಕೊಳಗಾದವರು, ಮಹಿಳೆಯರು, ಇವ್ರಿಗೆಲ್ಲ ನ್ಯಾಯ ಒದಗಿಸ್ಬೇಕು, ನಮ್ಮಿಂದ ಏನೋ ಒಂದು ಆಗುತ್ತೆ ಅನ್ನುವಂತಹ ಒಂದು, ಯಾಕಂದರೆ ದೇವರು ನಮಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ, ಜನರಿಗೆ ದನಿಯಾಗೋ ಅವಕಾಶ ಕೊಟ್ಟಿದ್ದಾರೆ. ನೀವೆಲ್ಲ ಮಾತಾಡೋಕ್ಕಾಗದೇ ಇರ್ಬೋದು, ಆದರೆ ನಿಮ್ಮ ಪರವಾಗಿ ನಾನು ಮಾತಾಡ್ಬೋದು. ಸೊ ಈ ಥರ ಹೆಣ್ಮಕ್ಳನ್ನು ತಂದೆಯರು ತಮ್ಮ ಥರ ತಂದೆಯಂದರು ಒಳ್ಳೊಳ್ಳೆ ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಸೇರಬೇಕು ಅಂತ ಕಷ್ಟಪಟ್ಟು ಓದಿಸ್ತೀರಿ, ಹೌದಾ ಸರ್? ಒಬ್ಬ ತಹಶೀಲ್ದಾರ್ ಮಾಡಬೇಕು, ಒಬ್ಬ DC ಮಾಡಬೇಕು, ಒಬ್ಬ ಡಾಕ್ಟ್ರ್ ಮಾಡಬೇಕು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಬೇಕಂತ ಹೆಣ್ಮಕ್ಳನ್ನ ಓದಿಸ್ತೀರಾ. ಹಾಗೆ ಭಾಷಣಕ್ಕೆ ಬಂದವ್ರನ್ನೆಲ್ಲರನ್ನೂ ಮಂಚಕ್ಕೆ ಎಳ್ಕೊಂಬಂದು ಅಧಿಕಾರದ ದರ್ಪದಿಂದ ಅಷ್ಟು ಅನ್ಯಾಯ ಮಾಡಿದಾನಲ್ಲ ಸರ್, ಇನ್ನು ಏನು ಮಾಡ್ಬೇಕು ಹೇಳಿ? ಯಾವ ತಂದೆಯಂದರು, ಯಾವ ತಾಯಂದ್ರೆ ಹೆಣ್ಮಕ್ಳನ್ನ ಕಳಿಸ್ತಾರೆ ಇನ್ಮೇಲೆ ಈ ಥರ ಪ್ರಕರಣಗಳನ್ನು ನೋಡಿದ್ಮೇಲೆ? ಆ ತಾಯಿಗೂ ಜವಾಬ್ದಾರಿ ಇದೆಯಾ? ಯಾವ ಮಗನಿಗೆ ಹುಟ್ಟಿಸಿದಾರಲ್ಲ ತಾಯಿ, ಮನೆಯಲ್ಲಿ ಇರ್ತಕ್ಕಂಥ ತಾಯಿ, ದ್ಯಾಟ್ ಈಸ್ ದಿ ಫಸ್ಟ್ ಸ್ಕೂಲ್. ನಮ್ಮಲ್ಲಿ ಹೇಳ್ತಾರೆ ಮಾ ಪೆಲ ಮದರ್ಸಾ ಅಂತೇಳಿ. ಆ ತಾಯಿಗೂ ಜವಾಬ್ದಾರಿ ಇದೆ, ಅವರಲ್ಲಿ ತಪ್ಪಿದಾರೆ ರೀ. ಅಲ್ಲ ಸರ್, ಯಾವ ತಾಯಿನೂ ಮಕ್ಕಳು ಕೆಟ್ಟವ್ರಾಗಬೇಕಂತ ಬಯಸಲ್ಲ ಸರ್. ಬಿಕಾಸ್ ನಾನು ಒಬ್ಬಳು ತಾಯಿ, ಯಾವ ತಾಯಿ ನಾನು ಕೆಟ್ಟರು ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಕೇಳಿ, ದಾರಿ ತಪ್ಪಿದಾಗ ಬುದ್ಧಿ ಇಡುವ ಕೆಲಸ ಯಾರ್ದು? ಮನೆ ಪಕ್ಕದವ್ರ ಕೆಲಸ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರದು ಕೆಲಸ, ಹೌದಲ್ಲ? ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರದು ಕೆಲಸ. ಮಗ ಯಾವಾಗ ದಾರಿ ತಪ್ತಾನೆ, ಬುದ್ಧಿ ಇಡೋ ಕೆಲಸ ಯಾರ್ದು? ತಂದೆ ತಾಯ್ತಲ್ಲ. ಸೊ ಅವ್ರು ತಪ್ಪಿದಾರಲ್ಲೇ, ದೇ ಮೇಡ್ ಎ ಮಿಸ್ಟೇಕ್, ಹೌದಲ್ಲ? ದಟ್ ಇಸ್ ವೈ. ಯಾಕಂದ್ರೆ ಇದು ಈಗ ಉದಾಹರಣೆಗೆ ಸರ್, ಇದು ಬಂದು ಬಹಳ ದಿನ ಆಯ್ತು ಅಂತ ಹೇಳ್ತಿದ್ದಾರೆ. ಆವಾಗ ಯಾವಾಗಲೂ ಅವ್ರು ಯಾರೋ ಇವ್ರಿಗೆ ಕೊಟ್ಟಿದ್ರು, ಇವ್ರು ಯಾರೋ ಅವ್ರಿಗೆ ಕೊಟ್ಟಿದ್ರು, ಅವ್ರ ಗಮನಕ್ಕೆ ಬಂದಿತ್ತು, ಇವ್ರ ಗಮನಕ್ಕೆ ಬಂದಿತ್ತು ಅಂತ. ಅಂದರೆ ಇದು ಹಳೇದಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇಷ್ಟು ಗೊತ್ತಾದ ಮೇಲೂ ಕೂಡ ಸರ್ ಅವ್ರಿಗೊಂದು MP ಟಿಕೆಟ್ ಕೊಡ್ತಾರೆ ಅಂತಂದರೆ ಸರ್ ಹೇಳಿದಾಗೆ ಎಲ್ಲ ಗೊತ್ತಿದ್ದು ಇದರ ಜೊತೆಗೆ ಅವ್ರ ಜೀವನ ಮಾಡ್ತಾ ಇದ್ದಾರನ್ನೇ. ನೋಡ್ರಿ ಮೇಡಮ್, ಏನಂತಂದು ಹೇಳಿದರೆ ಇವಾಗ ಇದು ಹೊಸ ಇದೇನಿಲ್ಲ, ಇದು ಕೇಳ್ತಾನೆ ಬರ್ತಾ ಇದ್ದೀವಿ. ಇದು ರೇಪ್ ಆಗ್ತಾ ಇದೆ, ಅದಾಗ್ತಾ ಇದೆ. ನಮ್ಮದೇ ಹಿಂದೂಸ್ತಾನ್ ಕಾನೂನು ಏನಿದೆಯಲ್ಲ, ನಾವು ಅದಕ್ಕೆ ಭಾಳ ಗೌರವ ಕೊಡ್ತೀವಿ, ಅದರಲ್ಲಿ ಸರಿ ಇದೆ. ಆದರೆ ಏನಿದೆ, ಇದು ಏನು ಕಾನೂನು ಇದ್ರೂ ಯಾರಿಗೆ ಹೆದರಿಕೆ ಅಂತಿಲ್ಲ. ಇವತ್ತು ನಾವು ಮಾಡ್ತೀವಿ, ನಾಳೆ ಏನಾದರೂ ಅಂಥೇಳಿ ಅದನ್ನು ಬಚಾಯಿಸ್ಕೊಳ್ತೀವಿ. ಆದರೆ ಅರಬ್ನಲ್ಲಿ ಏನರ ಕೇಳಿದಿರಾ ಏನರ ಆಗ್ತದೆ ಅಂತೇಳಿ? ಒಂದು ಸಲ ಏನರ ತಪ್ಪಾಯಿತು, ರೇಪ್ ಆಯ್ತಾ, ಅವಂಗೆ ಪನಿಷ್ಮೆಂಟ್ ಬಿಟ್ಟು ಅದನ್ನು ಇನ್ನೂ ಮತ್ತು ಅವಂಗೆ ಬಚಾವಿಲ್ಲ. ಅಂಥದ್ದು ಏನರ ಇಲ್ಲಿ ನೀವು ಇಷ್ಟೆಲ್ಲ ಅಡ್ಡಾಡ್ತೀರಿ, ನೋಡ್ತೀರಿ, ಮಾಡ್ತೀರಿ. ವರ್ಷಾನ್ಗಟ್ಲೆ ಕೇಳ್ತಾ ಬಂದಿದ್ದೀವಿ ನಾವು. ಇವಂಗೆ ಹಂಗೆ ಮಾಡಿದ್ದೀವಿ, ಅಲ್ಲಿ ಹಿಂಗಾಯಿತು, ಇಲ್ಲಿ ಹಿಂಗಾಯಿತು, ಲೇಡೀಸ್ಗೆ ರೇಪ್ ಆಯಿತು, ಮರ್ಡರ್ ಆಯಿತು ಅಂತ ಕೇಳ್ತಾ ಇದ್ದೀವಿ. ಯಾರಿಗಾದರೂ ಶಿಕ್ಷೆ ಅಂಥೇಳಿ ಏನರ ಓಪನ್ ಆಗಿದೆಯಾ? ಹೆದರಿಕೆಂದು ಹುಟ್ಟಿದೆಯಾ? ಏನೂ ಇಲ್ಲ. ಸರ್ ಅದರಲ್ಲೂ ಪೊಲಿಟಿಕ್ಸ್ ಇದೆ ಸರ್. ಇದೆ, ಕೇಳಿ ಅದರಲ್ಲೂ ಪೊಲಿಟಿಕ್ಸ್ ಇದೆ. ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಆಯ್ತಲ್ಲ, ಅದಕ್ಕೆ ಕಾಂಗ್ರೆಸ್ ಕಾರಣ. ಕೇಳಿ, ಈಗ ಪ್ರಜ್ವಲ್ ರೇವಣ್ಣ ಏನು ರೇಪ್ಗಳು ಮಾಡಿ ಹೆಣ್ಮಕ್ಳ ಜೀವನ ಹಾಳು ಮಾಡಿದಾನಲ್ಲ, ಅದಕ್ಕೆ BJP ಕಾರಣ. ಇದು ಸರ್ ಪೊಲಿಟಿಕ್ಸ್ ನಡೀತಾ ಇರೋದು. ಸೊ ಒಬ್ಬ ಮುಸಲ್ಮಾನ ಮಾಡಿದರೆ ಕಾಂಗ್ರೆಸ್ ಕಾರಣ, ಒಬ್ಬ ಹಿಂದೂ ಮಾಡಿದರೆ BJP ಕಾರಣ. ಸೊ ಹಿಂಗಾಗ್ತಾ ಹೋದರೆ ಎಲ್ಲಿಂದ ಸಿಗುತ್ತೆ ನ್ಯಾಯ? ಅಂದರೆ ಇಲ್ಲಿ ಹೆಣ್ಮಕ್ಳು ಸತ್ರ ಸಾಯ್ಲಿ,
ಅವ್ರ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ, ಆದರೆ ಹಿಂದೂ ಮುಸಲ್ಮಾನ, BJP ಕಾಂಗ್ರೆಸ್ ಇವೇ ಬೇಕ್ರಿ ಸರ್ ಅವರಿಗೆ. ಇದನ್ನೆಲ್ಲ ಬಿಟ್ಟು ಒಂದು ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಮಾನವತೆಯಿಂದ ಏನಿದೆ ಒಂದು ಸರಿಯಾಗಿ ತಪ್ಪು ಮಾಡಿದಂಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಹಿಂಗಾಗಬೇಕು, ಜನರಲ್ಲಿ ಅದನ್ನು ನೋಡಬೇಕು, ಮತ್ತೊಮ್ಮೆ ಮಾಡಬಾರ್ದಂಗೆ ಏನರ ಒಂದು ಕಾನೂನು ತೆಗಿಬೇಕು. ಹೆಣ್ಮಕ್ಳಂದ್ರೆ ಗಡ್ಡ 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 ನಡಗಬೇಕ್ರಿ ಮೇಡಮ್. ಯಾಕೆ ಅಂತಂದ್ರೆ ನಾವು ಯಾವಾಗಲೂ ಕೂಡ ಸರಿಸಮಾನರು. ಒಂದು ವೇಳೆ ನಾವು ಅವ್ರನ್ನ ಮುಂದಕ್ಕೆ ಬಿಡ್ತೀವಿ ಹೊರತು ಹಿಂದೆ ನಿಂತ್ಕೊಳ್ಳೋರು ನಾವು ಹೆಣ್ಮಕ್ಳು. ಅಂಥದ್ರಲ್ಲಿ ಇಂಥವು ನಡೆದಾಗ ನಮ್ಮನ್ನು ನೋಡಿದ್ರೆ ಹೆದರ್ಬೇಕು ನೋಡ್ರಿ. ಏನು ಹೇಳ್ತೀರಿ ಮೇಡಮ್? ಏನಿಲ್ಲ, ಕಾನೂನು ಚೇಂಜ್ ಮಾಡ್ಬೇಕಷ್ಟೇ. ಕಾನೂನುಗಳು ತುಂಬಾ ಚೆನ್ನಾಗಿದಾವೆ ಮೇಡಮ್, ಆದ್ರೆ ಅದು ಲೇಡೀಸಿಗೆ, ಅದು ಹೆಂಗಸರಿಗೆ ಅಂದ್ರು ಅದು ಇದಿಲ್ಲ, ಕಾನೂನು ಸರಿಯಾಗಿಲ್ಲ. ಅಂದ್ರೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಇದೆ. ಇವಾಗ ಮೇಡಮ್ ನಾಳೆ ಅವೆಲ್ಲ ವಿಡಿಯೋಗಳು ಹೊರಗಡೆ ಬಂದ್ರೆ ಹೆಣ್ಮಕ್ಳ ಜೀವನ ಏನಾಗಬೇಕ್ರಿ? ಅಷ್ಟು ಜನ ಹೆಣ್ಮಕ್ಳು, ಯಾರು ಹೆಣ್ಮಕ್ಳು ಬಯಸಿ ಹೋಗಲ್ಲ. ಎಲ್ಲ ಒಳ್ಳೆಯವರು ಅಂತ ನಾನು ಹೇಳಲ್ಲ, ಆದರೆ ಯಾವ ಹೆಣ್ಣು ಕೂಡ ಅಂತಹ ಕೃತ್ಯಕ್ಕೆ ಇಳಿಯಲ್ಲ ಅಂಟಿಲ್ ಅನ್ಲೆಸ್ ಆಕೆಗೆ ಅನಿವಾರ್ಯತೆ ಇದ್ದರೆ. ಇಲ್ದಿದ್ರೆ ಈ ರೀತಿ ಬಲಾತ್ಕಾರ, ಹಣ ಮತ್ತು ಅಧಿಕಾರದ ದರ್ಪ. ನಾಳೆ ಏನಾಗುತ್ತೆ ಮೇಡಮ್? ಆ ಹೆಣ್ಮಕ್ಳಿಗೆ ಏನಾದರೂ ಆದರೆ ಯಾರು ಹೊಣೆ ತಗೊಳ್ತಾರೆ? ಕಷ್ಟ. ಇದು ಕಾನೂನು ಕ್ರಮ ನಿಜವಾಗ್ಲೂ ಚೇಂಜ್ ಆಗಬೇಕು. ಇದರಲ್ಲಿ ರಾಜಕೀಯ ಮಾಡಿ ಉಪಯೋಗ ಇಲ್ಲ. ಇದು ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ಸು BJP, ಈಗ ಯಾಕೆ ಬಂದಿದೆ ಈ ವಿಷಯ? ಈಗ ಇನ್ನೊಂದು 7ನೇ ತಾರೀಕಿಗೆ ಎಲೆಕ್ಷನ್ ಇದೆ. ಈಗ ಬಂದುಬಿಟ್ಟು ಇವರು ಕಾಂಗ್ರೆಸ್ಸು BJP ಮಾಡ್ತಾರೆ. ಇಷ್ಟು ದಿನ ಯಾಕೆ ಬರಲಿಲ್ಲ? ಇನ್ನು ಮೊದಲು ತೆಗಿಬೇಕಾಗಿತ್ತಲ್ವಾ? ಈಗ ಬಂದ್ಕೊಂಡು ಇದು ಮಾಡ್ತಾ ಇದ್ದಾರೆ ಮೇಡಮ್. ಇವರಿಗೆ ಅಂತ ಇಂಪಾರ್ಟೆಂಟ್ ಏನಾದರೂ ಆಗಬೇಕು, ಎಲೆಕ್ಷನ್ ಟೈಮಲ್ಲಿ ಬಿಡೋದು. ಈಗ ನಾವು ಇನ್ನೊಂದು ಯಾವುದೋ ಟೈಮಲ್ಲಿ ಬಿಡೋದು. ಇವರೆಲ್ಲ ಇದನ್ನ ಮೊದಲೇ ಮಾಡಿಟ್ಕೊಂಡಿರ್ತಾರೆ. ರಾಜಕೀಯ ಆಗಲ್ಲ, ಹೆಣ್ಮಕ್ಳನ್ನ ಬಿಟ್ಟು ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿ ರಾಜಕೀಯ ಮಾಡಿ ಏನ್ರಿ ಮಾಡ್ತೀರಾ ನೀವು? ಇದೇನ್ರಿ ಸೌದ ಕಟ್ತೀರಾ ನೀವು? ಹೆಣ್ಮಕ್ಳ ಶಾಪ ನಿಮ್ಮನ್ನ ಸುಟ್ಟು ಹಾಕುತ್ತಷ್ಟೇ. ಅವ ನೋಡ್ರಿ ಇಷ್ಟು ದಿನ ಇತ್ತು ಅವನ ಕರ್ಮ, ಒಂದು ಸರಿ ನುಗ್ಗುತ್ತು ನೋಡಿ, ಅವ ದೇಶ ಬಿಟ್ಟು ಪರಾರಿ ಆದವ. ಕಷ್ಟ. ಹೆಣ್ಮಕ್ಳು ಓಡಾಡ್ಲಿಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಈಗ ಸೀದಾ ನೋಡಿ, ಎಷ್ಟೋ ಚೆನ್ನಾಗಿರ್ಲಿ ಹೆಣ್ಮಕ್ಳು, ಈಗ ಒಳ್ಳೆ ಹೆಂಗ್ಸಿದ್ರು ಅವಳಿಗೊಂದು ಅಪವಾದ ಕೊಡ್ತಾರೆ. ಆ ಥರ ಇದು ಕಾನೂನು ಕ್ರಮ ಮೊದಲು ಚೇಂಜ್ ಮಾಡಬೇಕು. ಸರ್ಕಾರ ಈಗ ನೋಡಿ, ಇಷ್ಟು 10 ವರ್ಷದಿಂದ ಏನು ನಡೀತಾ ಇದೆ? 10 ವರ್ಷದಿಂದ ಈಗ BJP ಅವ್ರು ಅಂತಿದ್ದಾರೆ, ನಾವಿಷ್ಟೆಲ್ಲ ಮಾಡಿದ್ದೀವಿ. ಏನು ಮಾಡಿದ್ದಾರೆ? ಈಗೇನು ಮಾಡ್ತಾ ಇದ್ದಾರೆ? ಈಗ ಇರೋದು ಈಗ 7ನೇ ತಾರೀಕಿಗೆ ಎಲೆಕ್ಷನ್ ಬಂದುಬಿಟ್ಟು ಈಗ ಇದನ್ನು ತೊಗೊಂಡು ಕೂತಿದ್ದಾರೆ. ಆ ನೇಹಾದು ಮೊನ್ನೆ ಹಾಗೆ ಆಯಿತು. ಇವೆಲ್ಲ ಎಲೆಕ್ಷನ್ ಬನ್ನಿ ಸರ್, ಇವೆಲ್ಲ ಎಲೆಕ್ಷನ್ ಸಬ್ಜೆಕ್ಟ್ಸ್. ಇವು ಹೆಣ್ಮಕ್ಳ ವಿಚಾರ ಅಲ್ಲ, ಹೆಣ್ಮಕ್ಳ ಸೇಫ್ಟಿಯ ವಿಚಾರ ಅಲ್ಲ, ಹೆಣ್ಮಕ್ಳ ಸುರಕ್ಷತೆಯ ವಿಚಾರ ಅಲ್ಲ. ಆದರೆ ಇದೆಲ್ಲ ಎಲೆಕ್ಷನ್ ಸಬ್ಜೆಕ್ಟ್ಸ್. ರೇಪು ಮತ್ತು ಈ ರೀತಿ ಹೆಣ್ಮಕ್ಳ ಮಾನ ಪ್ರಾಣ ಹಾನಿ ಮಾಡೋದು ಇವೆಲ್ಲ ಒಂದು ಎಲೆಕ್ಷನ್ ಸಬ್ಜೆಕ್ಟ್. ಹೆಂಗಾಗೋಗಿದೆ ಹೆಣ್ಮಕ್ಳ ವಿಚಾರ ಅಂತ? ಎಲೆಕ್ಷನ್ಗೋಸ್ಕರ, ಹಣಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಹೆಣ್ಣಿನ ವಿಚಾರಗಳನ್ನು ಬಳಸ್ಕೊಳ್ಳೋದು, ಇದಕ್ಕಿಂತ ಎಲ್ಲಾದರೂ ಭಿಕ್ಷೆ ಬೇಡ ತಿನ್ರಿ. ಈಗ ಮೇಡಮ್ ನೀವು ಒಂದು ವಿಷಯ ಹೇಳಿದ್ರಿ, ರೇವಣ್ಣ ಅವರು ಊರು ಬಿಟ್ಟು ನಮ್ಮದು ದೇಶ ಬಿಟ್ಟು ಹೋಗಿ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಏನಾಗಿದೆ? ಅವ್ರಿಗೆ ಶಿಕ್ಷೆ ಏನಿಲ್ಲ. ಅವರು ಅಲ್ಲಿ ಹೋಗಿ ಜರ್ಮನಿದಲ್ಲಿ ಆರಾಮೇ ಇರ್ತಾರೆ, ಅವರು ಅಲ್ಲಿ ಮಜಾನೇ ಮಾಡ್ತಾ ಇರ್ತಾರೆ. ಎಷ್ಟು ಧೈರ್ಯ ಇರಬೇಕು ವಹಾಬಲ್ಲ ನೀವು? ಎಷ್ಟು ಧೈರ್ಯ ಇರಬೇಕಂತಂದರೆ, ಈಗ ನಮ್ಮ SIT ಅವ್ರಿಗೆ ನೋಟಿಸ್ ಕಳಿಸುತ್ತೆ, ನೀವು ಬರಲೇಬೇಕು, ನೀವು ಈ ತಕ್ಷಣಕ್ಕೆ ಬರಬೇಕು, ಈ ಕೂಡಲೇ ಬಿಡಬೇಕು, ನೀವು ವಿಚಾರಣೆಗೆ ಎದುರಿಸ್ಬೇಕಂತ. ಅವ ಏನು ಹೇಳ್ತಾನೆ? ನಾನು ಬರೋಕ್ಕಾಗಲ್ಲ, ನಾನು ಬೇರೆ ದೇಶದಲ್ಲಿದ್ದೀನಿ, ನನಗೆ 7 ದಿನ ಕಾಲಾವಕಾಶ ಕೊಡಿ, ನಾನು ಆಮೇಲೆ ಬಂದು ಪುರಸೊತ್ತಾಗಿ ಬಂದು ನಿಮ್ಮ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅಂತ. ಈಗ ಇವರು ಲುಕ್ಔಟ್ ನೋಟಿಸ್, ಇವರು ನೋಟಿಸ್ ಕೊಡ್ತಾರೆ, ಅವ್ರು ಅಲ್ಲಿಂದ ಒಂದು ವಕೀಲರ ಮೂಲಕ ಉತ್ತರ ಕೊಡ್ತಾರೆ. ಇವ್ರು ನೋಟಿಸ್ ಕೊಡ್ತಾರೆ, ಅವ್ರು ಅಲ್ಲಿಂದ ವಕೀಲರ ಮೂಲಕ ಉತ್ತರ ಕೊಡ್ತಾರೆ. ಅದೇ ಒಬ್ಬ ನಾರ್ಮಲ್ ಪಬ್ಲಿಕ್ ಆಗಿದ್ದರೆ ಸರ್ ಹೇಳ್ರಿ, ಅದೇ ಒಬ್ಬ ನಾರ್ಮಲ್ ನಮ್ಮ ದಾಂಡೇಲಿಯಲ್ಲಿ ಎಲ್ಲೋ ಯಾವುದೋ ಒಂದು ಓಲ್ಡ್ ದಾಂಡೇಲಿಯಲ್ಲಿರೋ ಒಬ್ಬ ಹುಡುಗ ಅಂತ ತಿಳ್ಕೊಡ್ರಿ, ಏನು ಮಾಡ್ತೀರಿ? ಇವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಇವರು ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಎಲ್ಲ ಇದೆ, ಎಲ್ಲ ಅಧಿಕಾರಿಗಳು ಇವ್ರ ಪರವಾಗಿದ್ದಾರೆ. ಅದಕ್ಕೆ ಇವರು ಏನು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೆ ಈಗ ಯಾವತ್ತು BJP ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಅವರು ಒಂದು ಜಾತಿ ಮೇಲೆ ರಾಜಕೀಯ ಮಾಡ್ತಾರೆ ಅವರು ಎಲ್ಲ. ಈಗ ಅವ್ರದ್ದು ಏನಿದೆ, ರಾಮಿಗೆ ನಾವು ತೊಗೊಂಡು ಬಂದೀವಿ ಅಂತೇಳಿ, ಈಗ ನಾವು ನಿಮಗೆ ಪ್ರಸ್ತಾವ ಕೊಡ್ತಾ ಇದ್ದೀವಿ, ರಾಮಿಗೆ ತೊಗೊಂಡು ಬಂದಿರಲ್ಲ, ಪ್ರಜ್ವಲ್ ರೇವಣ್ಣಗೂ ಕರ್ಕೊಂಡು ಬನ್ನಿ, ಅವ್ರಿಗೆ ಕರ್ಕೊಂಡು ಬನ್ನಿ, ರಾವಣನ ದಹನ ಮಾಡಿ, ಅವನಿಗೆ ಕರ್ಕೊಂಡು ಬನ್ನಿ, ಈಗ ಅವನಿಗೆ ಶಿಕ್ಷೆ ಕೊಡಿ. ಯಾಕಂದರೆ ನನಗೂ 2 ಮಕ್ಕಳಿದ್ದಾರೆ, ಐ ಆಮ್ ಆಲ್ಸೋ ಫಾದರ್ ಆಫ್ 2 ಡಾಟರ್ಸ್. ನನಗೂ ಅಷ್ಟು ಬೇಜಾರಾಗಿದೆ. ಅದು ಎಲ್ಲ ಹೆಣ್ಮಕ್ಳು, ಒಂದು ಅಜ್ಜಿಗೂ ಬಿಟ್ಟಲಿಲ್ಲ ಅವರು.
ಆ ಮನೆ 63 ಇಯರ್ಸಿಂದ ಅಜ್ಜಿಗೂ ಅವರು ಬಿಡಲಿಲ್ಲ ಅಂದರೆ ಅಂತ ಏನು ಎಷ್ಟು ಅವನಿಗೆ ಧೈರ್ಯ ಮತ್ತು ಎಷ್ಟು ನೀಚ್ ಕೆಲಸ ಮಾಡಿದ್ದಾನೆ. ನಾಯಿಗಳಾದ್ರೂ ಗುಟ್ಟು ಮರ್ಯಾದಾಗಿರ್ತಾವ, ಬೀದಿಯಾಗಿರ್ತಾವ. ಇವು ಮನುಷ್ಯ ಆಗೋದಕ್ಕೆ ನಾಲಾಯಕ್ ಅಂತ ಅನ್ಸುತ್ತೆ. ಬಹಳ ನಾಲಾಯಕ್ ನೀಚ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಯಾವುದು ಸರ್ಕಾರದಲ್ಲಿ ಅಂಥವರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ಈ ವೇದಿಕೆ ಮೂಲಕ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಅವ್ರಿಗೆ ರಸ್ತೆ ಮೇಲೆ ತರ್ರಿ, ನಮ್ಮ ಕೈಯಲ್ಲಿ ಕೊಡ್ರಿ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ನಾವು ಕೊಡ್ತೇವೆ. ಹೆಣ್ಮಕ್ಳು ಜನ ಎಲ್ಲ ಕೂಡಿ ಕೊಡ್ತೇವೆ. ಏನು ಕೊಡೋದು ಕೊಡ್ತೇವೆ. ಪೊಲೀಸರು ಯಾವುದು ನಮ್ಮ ಕ್ರಮ ತಗೊಳ್ಳೋದಿಲ್ಲ. ದುಡ್ಡಿದೆ ಅಂತೇಳಿ ದುಡ್ಡಿದ್ದವರು ಬಿಡ್ತು ಅವ್ರ ಕೇಸೆಲ್ಲ ಮುಚ್ತಾರೆ. ನಮ್ಮಂಥವ್ರು ಬಡವ್ರು ಎಲ್ಲಿ ಹೋಗಬೇಕು? ನಮ್ಮಂಥವ್ರು ಹೆಣ್ಮಕ್ಳು ಬಡವ್ರ ಮಕ್ಳು ಇರ್ತಾರೆ, ನಾವು ಹೆಣ್ಮಕ್ಳು ಇರ್ತೀವಿ, ದುಡ್ಕೊಂಡು ತಿನ್ನೋರು ಇರ್ತೀವಿ. ಅಂಥವ್ರು ಹೊರಗಡೆ ರಾತ್ರಿ 12 ಗಂಟೆ ಅವ್ರಿಗೆ ಸೇಫ್ ಇಲ್ಲ. ಇಂಥವ್ರು ಈ ಥರ ಕೆಲಸ ಮಾಡ್ತಾರಂದ್ರೆ ನಮಗೆ ಹೆದರಿಕೆನೇ ಅಲ್ಲ, ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ದೇಶದಲ್ಲಿ. ರೈಟ್, ಓಕೆ. ಎಲ್ಲ ಪ್ಲ್ಯಾನಿಂಗ್ ಆಗಿದೆ. ಎಲೆಕ್ಷನ್ಗಿಂತ 5 ಡೇಸ್ 6 ಡೇಸ್ ಅಂದರೆ ಹಾಸನ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು, ಇದೆಲ್ಲ ರೂಮರ್ಸ್ ಇತ್ತು. ಡಿಸೆಂಬರ್ 2023 ಅಲ್ಲಿಂದ BJP ಕಾರ್ಯಕರ್ತ ಅವರು ನರೇಂದ್ರ ಮೋದಿ ಸಾಹೇಬರಿಗೆ, ಅಮಿತ್ ಶಾ ಅವರಿಗೆ ಮತ್ತು JP ನಡ್ಡಾ ಅವರಿಗೆ ಪತ್ರ ಮೂಲಕ ಬರೆದಿದ್ದಾರೆ, ಹಿಂಗೆ ಪೆನ್ ಡ್ರೈವ್ ಇದೆ, ಅವ್ರದ್ದೆಲ್ಲ ಹಿಂಗೆ ವೀಡಿಯೋಸ್ ಇದೆ, ಫಿಲ್ಮ್ಸ್ ಇದೆ ಅಂತ. ಆದರೂ NDA ಟಿಕೆಟನ್ನು ಮತ್ತು ಅವರಿಗೆ ಕೊಟ್ಟಿದ್ದಾರೆ, ಜಸ್ಟ್ ಟು ಕೀಪ್ ದ ಅಲಯನ್ಸ್. ಒಕ್ಕಳಿಗೆ ವೋಟ್ ಸಿಗಬೇಕು, ಹಿಂದೂ ಮುಸ್ಲಿಂ ಮತ್ತೆ ಡಿವೈಡ್ ಮಾಡಬೇಕು, ನಾವು ಹಂಗೆ ಮಾಡಬೇಕಂತ. ಇದೆಲ್ಲ ಪಾಲಿಟಿಕ್ಸು. ಅವ್ರ SIT ಹೋಗುತ್ತೆ, ಅದಕ್ಕಿಂತ 1 ಡೇ ಮುಂಚೆನೇ ಅವ್ರು ಜರ್ಮನಿ ಹೋಗ್ತಾರೆ. ಆಮೇಲೆ ಈಗ ಹೇಳ್ತಾರೆ ನನಗೆ ಒಂದು 7 ಡೇಸ್ ಟೈಮ್ ಕೊಡ್ರಿ, ನಾನು ಬರ್ತೀನಿ. ಅಲ್ಲಿ ಜರ್ಮನಿಯಲ್ಲಿ ಒಂದಿಷ್ಟು ಹೆಣ್ಮಕ್ಳು ಅಲ್ಲಿ ಹಾಳು ಮಾಡಿ ಬರ್ಬೇಕಲ್ರಿ. ಇಲ್ಲಂತೂ ಹಾಳು ಮೇದು ಇಟ್ಟು ಬಿಟ್ಟ, ಅಲ್ಲೊಂದಿಟ್ಟು ಹೆಣ್ಮಕ್ಳು, ಅಲ್ಲೂ ಹೆಣ್ಮಕ್ಳು ಇಲ್ಲ ಸರ್, ಎಲ್ಲಿದ್ರು ಹೆಣ್ಮಕ್ಳು, ಅಲ್ಲೊಂದಿಟ್ಟು ಮೇದು ಬರೋಣ ಅಂತ. ಮತ್ತೆ ಮುಂದೆ ಸಿಗ್ತೈತಿಲ್ಲೋ ನನಗೆ. ಸರಿ ಕರೆಕ್ಟ್ ರೀ. ಅದಕ್ಕಾಗಿ ನಮಗೂ ಒಂಥರ ನಾಚಿಕಿರಿ, ಏನು ರೀ ಅಪ್ಪ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬ MP ಆಗಿ 5 ವರ್ಷದಿಂದ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಏನು ನಮ್ಮ ಬಗ್ಗೆ ಮಾತಾಡೇನೋ. ಡೆಲ್ಲಿಯಾಗೂ ಇದನ್ನೇ ಮಾಡ್ತೀನಂತ, ಹೌದ್ರಿ, ಹಾಸನದಾಗೂ ಅದನ್ನೇ ಮಾಡ್ತೀನಂತ, ಬೆಂಗಳೂರಿನಾಗೂ ಅದನ್ನೇ ಮಾಡ್ತೀನಂತ. ಇದೇ ಕಾಯ್ಕು 24x7 20 ವರ್ಷದಿಂದ ಹಿಡ್ದು 63 ವರ್ಷ ಮಟ್ಟ ಒಂದು ಮುದುಕಿಗೂ ಬಿಟ್ಟಿಲ್ಲ. ಅಂದರೆ ಅದು ಮೆಂಟಾಲಿಟಿ ಏನಾಗಿರ್ಬೇಕ್ರಿ, ಒಂದು ರೋಗಿಷ್ಟ್ ಇರ್ಬೇಕ್ರಿ. ಆದರೆ ಇದಕ್ಕಿಂತ ಜಾಸ್ತಿ ನೋವು ಏನಾಗಿದೆ ಅಂದರೆ ಡಿಸೆಂಬರ್ 2020 ಹಾಂ ರೀ. ತಪ್ಪು ಮಾಡ್ಯಾನ, ಆ ಹೆಣ್ಮಕ್ಳದೆಲ್ಲ ಎಡಿಟ್ ಮಾಡಿ ಹೆಣ್ಮಕ್ಳ ಫೋಟೋನು ಬ್ಲರ್ ಮಾಡಿ. ಹೌದು ಹೌದು ಹೌದ್ರಿ ಕರೆಕ್ಟ್ ರೀ ಹೌದ್ರಿ ಎಕ್ಸಾಕ್ಟ್ಲಿ. ಯಾವುದೇ ಪಕ್ಷದಲ್ಲಿ ಹೌದು ಹೌದು ಹೆಣ್ಮಕ್ಳು ಅವ ಮಾಡಿರ್ಬೋದು, ಹೌದು. ಆದ್ರೆ ಅದನ್ನ ಪಬ್ಲಿಕ್ ಮಾಡಿ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಕ್ರಿ. ಅವ್ರು ಹೆಂಗ್ರಿ ಈಗ ಜೀವನದಲ್ಲಿ ಹೆಂಗ್ ನಾವ್ ಇವತ್ತು ಇಲ್ಲ ರೀ, ಅದಕ್ಕೆ ದೊಡ್ಡ ಅಲ್ರಿ ದೊಡ್ಡದು ಮಾತಾಡ್ತೀರಿ. ಈಗ ನಾವೆಲ್ಲ ಮಾತಾಡ್ತೀವಿ, ನಾಳೆ ಆ ಹೆಣ್ಮಗಳು ನಮ್ಮ ಮುಂದೆ ಬಂದ್ರೆ ನಾವೇನ್ ಮಾಡ್ತೀವಿ? ಆಕಿಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು ಸಮಾಜದಲ್ಲಿ. ಇಲ್ಲ ರೀ, ಅವ್ರನ್ನ ನಮ್ಮ ಜೊತೆ ನಾವು ಅವ್ರ ಜೊತೆ ನಾವು ಜೀವನ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅದು ಬದಲಾಗಬೇಕು ಫಸ್ಟ್ ನಮ್ಮ ಸಮಾಜದಲ್ಲಿ. ಯಾರು ಸಂತ್ರಸ್ತರಿದ್ದಾರೆ, ಯಾರು ಶೋಷಣೆಗೊಳಗಾಗಿದ್ದಾರೆ, ಅವ್ರ ಪರವಾಗಿ ನಿಂತ್ಕೋಬೇಕು. ನಾವೇನ್ ಮಾಡ್ತೀವಿ? ಅವ್ರನ್ನೇ ಅಪರಾಧಿ ಮಾಡಿ ಇಲ್ಲ ಅವ್ರನ್ನೇ ನಾವು ಶಿಕ್ಷೆ ಕೊಡ್ತೀವಿ. ಮೇಡಮ್, ಇವ್ರು ಯಾರು ಮಾಡಿದಾರಲ್ಲ ಅದು ಕರ್ಮ ತಿರುಗಿ ಬಂದೇ ಬರುತ್ತೆ, ಇವ್ರ ಮನೆಗೂ ಬಂದೇ ಬರ್ತೈತ್ರಿ. ಅದು ಯಾರು ಕರ್ಮ ಹಂಗೆ ಹೋಗಲ್ಲ. ನಾವು ಮಾಡಿದ ತಪ್ಪಿಗೆ ನಾವೇ ಅದನ್ನು ಇದು ಮಾಡಬೇಕು. ಬೇರೆಯವ್ರು ಮಾಡೋಕ್ಕಾಗ ನಾನು ಮಾಡಿದ್ದು ನನ್ನ ತಮ್ಮ ಮಾಡಬೇಕು, ಅಣ್ಣ ಮಾಡೋಕ್ಕಾಗಲ್ಲ. ನಾನು ಮಾಡಿದ ತಪ್ಪಿಗೆ ಏನಾನ ಇರಲಿ, ಯಾವ ಧರ್ಮ ಇರಲಿ, ಜಾತಿ ಇರಲಿ, ಯಾವುದನ ಪಾರ್ಟಿ ಇರಲಿ, ಏನಾನ ಇರಲಿ, ಏನು ಮಾಡಬೇಕಂದ್ರೆ ಇವರೆಲ್ಲ ಹಿಂಗೆ ಮಾಡ್ತಾರಲ್ಲ ಹೆಂಗಸರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ 1.5 ತಿಂಗಳ ಒಳಗೆ ಅವರಿಗೆ ಏನಿಲ್ಲ ಶೂಟ್ ಮಾಡಿಬಿಡ್ಬೇಕು ಅವರಿಗೆ. ಹೀಗೆಲ್ಲ ಸುಮ್ಮನೆ ಅವ್ರು ಬರ್ತಾರೆ, ಬೇಲ್ ತೊಗೊತಾರೆ, ಬೇಲ್ ತೊಗೊಂಡಾದ್ಮೇಲೆ ಮತ್ತೆ ಅದೇ ಮಾಡ್ತಾರೆ. ಇದು ಡೈಲ್ಯೂಟ್ ಆಗಿ ನಡೆಯೋದಿಲ್ಲ ಮೇಡಮ್. ಇದು ಅಟ್ಲೀಸ್ಟ್ ವುಮೆನ್ ಸೇಫ್ಟಿಗೋಸ್ಕರ ಆದರೂ ನಾವು ಸ್ಟ್ರಾಂಗ್ ಆಗಿ ಏನೋ ಒಂದು ಕಾನೂನು ಮಾಡಿದ್ರೇ ಅದಕ್ಕೆ. ಈಗ ನಾವು ಎಲ್ಲನ ಹೊರಗೆ ಹೋಗ್ತೀವಿ, ಹೆಂಗಸರ್ ಮೇಲೆ ಹಿಂಗೆ ಸೀದಾ ಬರ್ತಾ ಇರ್ತಾರೆ, ನಾವು ಹೆದರ್ಕೊಂಡು ಪಕ್ಕಕ್ಕೆ ಹೋಗ್ತೀವಿ. ಹೊರಗೆ ಎಲ್ಲನ ಹೋಗ್ಬೇಕಂದ್ರೆ ನಾವೇ ಹೆದರ್ತೀವಿ, ಹಾಂ ಹೋಗ್ರಿ ಅಕ್ಕವ್ರಂತ. ಇಲ್ಲಿ ಹೆಂಗೈತ್ರಿ, ಇಲ್ಲೆಲ್ಲ ಉಲ್ಟಾ ಐತ್ರಿ. ಬರೇ ಭಾಷಣಗಳು, ಬೇಟಿ ಬಚಾವ್ ಬೇಟಿ ಪಡಾವ್ ಹಂಗೆ ಹಿಂಗಂತ. ಈಗ ಪ್ರಧಾನ ಮಂತ್ರಿ ಅವರೇ ಕುಂತಿದ್ರಂತೆ, 2 ಪಾಪ ಹೆಣ್ಮಕ್ಳಿಗೆ ಮಣಿಪುರಲ್ಲಿ ಬಟ್ಟೆ ಬಿಚ್ಚಿ ಅಡ್ಡಾಡ್ಸಿದ್ರು. ಇವರೆಲ್ಲ ಮತ್ತೆ MP ಆದಮೇಲೆ, ಪ್ರಧಾನ ಮಂತ್ರಿ ಸುಮ್ಮನಿದ್ದಾದ್ಮೇಲೆ MP ಆದಮೇಲೆ ಇಷ್ಟು ಮಾಡಲೇಬೇಕಲ್ಲ ನಾವು. ಸರ್, ಯಾವ ಪ್ರಧಾನಿಗಳೇನು ಹೆಣ್ಮಕ್ಳು ರೇಪ್ ಮಾಡ್ಕೊಂಡು ಓಡಾಡ್ರಿ ಅಂತ ಯಾರು ಏನು ಹೇಳಲ್ಲ. ಇಂಥ ಕೆಲವೊಂದು ಇರ್ತಾವೆ ತಲೆ ಕೆಟ್ಟವು. ಒಂದೊಂದು ಮನೆಗೆ ಒಂದು ಇತ್ತಂದ್ರೆ ಇಡೀ ಸಮಾಜನೇ ಹಾಳು ಮಾಡ್ತವೆ.
ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಆಕ್ರೋಶ ಅಂತೂ ಜನರಲ್ಲಿ ಸಿಕ್ಕಾಪಟ್ಟೆ ಇದೆ. ನಮ್ಮ ಕೈ ಕೊಟ್ಟುಬಿಡ್ರಿ, ಅವರನ್ನು ಬೀದಿಯಲ್ಲಿ ನಿಲ್ಲಿಸಿ ಗುಂಡಿಟ್ಟು ಶೂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ರಾಜಕೀಯ ನಾಯಕರು ಯಾರು ಇಂಥವ್ರನ್ನ ನೇತಾಕಬೇಕೋ ಅಂಥವರು ನೀನು ಮಾಡಿದೆ, ನಾನು ಮಾಡಿದೆ, ನಿನಗೆ ಗೊತ್ತು, ನನಗೆ ಗೊತ್ತು, ನಿನ್ನ ಹತ್ರ ಇತ್ತು, ನನ್ನ ಹತ್ರ ಇತ್ತು ಅಂತ ಒಬ್ರಿಗೊಬ್ರು ಬ್ಲೇಮ್ ಗೇಮ್ ಮಾಡ್ತಾ ಇದ್ದೀರಲ್ಲ. ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅದೇನು ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ಮಾತಾಡ್ತೀರಿ ನೀವೆಲ್ಲ ಮಾಜಿ CMಗಳು, ಹಾಲಿ DCMಗಳು, CMಗಳು, ನೀವೆಲ್ಲ ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರು, BJP, ಕಾಂಗ್ರೆಸ್ಸು, ಹಿಂದೂ, ಮುಸ್ಲಿಂ ಅಂತ ಇಂಥ ವಿಚಾರಗಳಲ್ಲಿ ರಾಜಕೀಕರಣ ಮಾಡಿ ಓಡಾಡ್ತಿದ್ದೀರಲ್ಲ ನೀವು, ನಿಮ್ಮ ರಾಜಕೀಯ ಬೇಳೆಗೆ ಬಯಸ್ಕೊಳ್ಳೋದಕ್ಕೆ. ಇದೇನಾ ನೀವು ಹೆಣ್ಮಕ್ಳಿಗೆ ಕೊಡ್ತಾ ಇರುವಂಥ ಸುರಕ್ಷತೆ? ಇದೇನಾ ಹೆಣ್ಮಕ್ಳಿಗೆ ಇರುವಂತಹ ಒಂದು ಭದ್ರತೆ? ನನಗಂತೂ ಸಾಕಾಗೋಗಿದೆ. ಅದರಲ್ಲೂ ಕೂಡ ವುಮನ್ ಲೀಡರ್ಸ್ ಮಾತಾಡೋದು ನೋಡಬೇಕು. ಆ ಕೇಸು ಅದು ಬೇರೆ, ಅದು ಮುಸಲ್ಮಾನರ ಕೇಸು, ಈ ಕೇಸು ಇದು ಹಿಂದೂಗಳ ಕೇಸು. ಏನ್ರಿ ನಾಚಿಕೆ ಆಗಲ್ವಾ ನಿಮಗೆಲ್ಲ? ಹೆಣ್ಮಕ್ಳ ಪರವಾಗಿ ಮಾತಾಡಬೇಕಾಗಿರುವಂಥದ್ದು ಜಾತಿ ಧರ್ಮಗಳನ್ನು ಮೀರಿ. ಇದಕ್ಕೆ ಜಾತಿ ಧರ್ಮದ ಸೋಂಕು ಯಾವಾಗ ಕೊಡ್ತಿರೋ, ಯಾವಾಗ ರಾಜಕೀಯದ ಗಬ್ಬು ಗಲೀಜು ಅಂಟ್ಕೊಳ್ಳುತ್ತೋ, ಆವಾಗ ಇದು ಹಳ್ಳ ಹಿಡಿಯುತ್ತಂತಲೇ ಅರ್ಥ. ಪ್ರಜ್ವಲ್ ರೇವಣ್ಣದು ಹಳ್ಳ ಹಿಡಿಸುವ ಎಲ್ಲ ಪ್ರಯತ್ನ ನಡೀತಾ ಇದೆ. ಆ್ಯಕ್ಚುಯಲ್ ಕೇಸ್ ಬಿಟ್ಬಿಟ್ಟು ನೀನು ಬಿಟ್ಟೆ, ನಿನ್ನಿಂದ ಬಂತು, ಅವರಿಂದ ಬಂತು ಅಂತ ಇದನ್ನು ಡೈವರ್ಟ್ ಮಾಡುವಂತಹ ಎಲ್ಲ ವ್ಯವಸ್ಥಿತ ಪ್ರಯತ್ನಗಳು ನಡೀತಾ ಇದೆ. ನಿಮಗೇನಾದರೂ ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಯಾರು ವಿಡಿಯೋ ಮಾಡಿದ್ದಾನೆ, ಯಾರು ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ, ಇಬ್ಬರನ್ನೂ ನೇತಾಕಿ. ಆ ಮೂಲಕ ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ. ಹೆಣ್ಮಕ್ಕಳ ವಿಚಾರದಲ್ಲಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.